ನಮಸ್ಕಾರ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಟ್ರ್ಯಾಕ್ ಅನ್ನ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸಾಕ್ಟ್ ಆಗಿ ಟ್ರ್ಯಾಕ್ ಅನ್ನ ಯಾವ ತರ ಹೊಡಿಬೇಕು. ಒಂದು ಟ್ರ್ಯಾಕ್ ನಾವು ಸುಮ್ಮನೆ ದುಡ್ಡು ಕಟ್ಬಿಟ್ಟು ಟ್ರ್ಯಾಕ್ ಹೊಡಿಯೋದಲ್ಲ, ಒಂದು ಟ್ರ್ಯಾಕ್ ನ ಟೆಕ್ನಿಕಲ್ ಆಗಿ ಯಾವ ತರ ಹೊಡಿಬೇಕು ಅನ್ನೋದನ್ನ ನಾನು ತೋರ್ಸ್ಕೊಡಕ್ ಬಂದಿದ್ದೀನಿ. ಸೊ ನೋಡಿ, ಇವಾಗ ಬಂದಿರೋದು ಇದು ಬಂದ್ಬಿಟ್ಟು ಕನಕಪುರ ಟ್ರ್ಯಾಕ್ ಸ್ನೇಹಿತರೆ. ಓಕೆನಾ, ಈ ಟ್ರ್ಯಾಕ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಅಮೌಂಟ್ ಕಟ್ಸ್ಕೊತಾ ಇದ್ದಾರೆ, ಮತ್ತೆ ನಿಮ್ಗೆ ಯಾವ್ಯಾವ ತರ ಟ್ರ್ಯಾಕ್ ನ ಹೇಳ್ಕೊಡ್ತಾ ಇದ್ದಾರೆ, ಮತ್ತೆ ಒಂದು ಟ್ರ್ಯಾಕ್ ಅನ್ನ ಟೆಕ್ನಿಕಲ್ ಆಗಿ ಯಾವ ತರ ನಾವು ಕಲಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸ್ಕಿಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಏನಾದ್ರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರೂ ನೀವು ಫಸ್ಟ್ ಟೈಮ್ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಈ ಟ್ರ್ಯಾಕ್ ಅನ್ನ ಯಾವ ತರ ಟ್ರೈನಿಂಗ್ ಕೊಡ್ತಾರೆ, ಟ್ರೈನರ್ ಗಳನ್ನೂ ಮಾತಾಡ್ಸೋಣ, ಮತ್ತೆ ಇಲ್ಲಿ ಬಂದಿರುವಂತ ಹುಡುಗರನ್ನು ಮಾತಾಡ್ಸೋಣ ಸ್ನೇಹಿತರೆ. ಮತ್ತೆ ಈ ಟ್ರ್ಯಾಕ್ ಓನರ್ ಅನ್ನು ಕೂಡ ಮಾತಾಡ್ಸೋಣ, ಯಾವ ತರ ಹೇಳ್ಕೊಡ್ತಿದಾರೆ, ಎಷ್ಟು ಫೀಸ್ ತಗೋತಾ ಇದಾರೆ, ಏನೇನ್ ಕಂಡೀಷನ್ ಇದೆ, ಪ್ರತಿಯೊಂದು ಕೇಳ್ಕೊಂಡ್ ಬರೋಣ ಅಂತ ಬನ್ನಿ. ಇವತ್ತು ನಾವು ಇದೀವಿ ನೋಡಿ ಕನಕಪುರ ಟ್ರ್ಯಾಕ್ ಅಲ್ಲಿ. ಇವರು ಕನಕಪುರ ಟ್ರ್ಯಾಕ್ ಓನರ್. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಮಹಾದೇವ್ ಅಂತ. ಮಹಾದೇವ್ ಸರ್. ಇವಾಗ ಟ್ರ್ಯಾಕ್ ತಗೊಳಕ್ ಬರ್ತಾರಲ್ಲ ಸರ್ ಹುಡುಗರು, ಸೊ ಎಷ್ಟು ಫೀಸ್ ಚಾರ್ಜ್ ಮಾಡ್ತಾ ಇದೀರಾ ಸರ್? ಫೀಸ್ 5 ದಿವಸಕ್ಕೆ 4,500 ಆಗುತ್ತೆ. ಓಕೆ. ಡೈಲಿ ಎಲ್ಲಾ ಟ್ರ್ಯಾಕ್ ಅನ್ನು 3 ಸಲ ಕೊಡ್ತೀವಿ. 4 ತರ ಟ್ರ್ಯಾಕ್ ಇರುತ್ತೆ. 4 ಟ್ರ್ಯಾಕ್ ನು 1 ದಿವಸಕ್ಕೆ 3 ಸಲ ಕೊಡ್ತೀವಿ. ಓಕೆ. ಎಷ್ಟು? 5 ದಿವಸಕ್ಕೆ 5 ದಿವಸಕ್ಕೆ 4,500. ಓಕೆ. ಅದ್ರಲ್ಲಿ ಫುಡ್ ಇನ್ಕ್ಲೂಡ್ ಆಗಿರುತ್ತಾ ಸರ್? ಇಲ್ಲ, ಫುಡ್ ಸಪರೇಟ್. ಫುಡ್ ಯಾವ ತರ ಚಾರ್ಜ್ ಮಾಡ್ತೀರಾ ಸರ್ ನೀವು? ಫುಡ್ಗೆ ಫಿಕ್ಸೆಡ್ ಅಂತ ಏನಿರಲ್ಲ, ಹೋಟ್ಲ ಲೆಕ್ಕ. ಅವ್ರ ಹೆಂಗೆ ಯಾವ ತರ ಊಟ ಮಾಡ್ತಾರೆ ಆ ತರ ಊಟ. ಯಾವ ತರ ಚಾರ್ಜಸ್ ಯಾವ ತರ ಇದೆ ಸರ್? ಚಾರ್ಜಸ್ ಫಿಕ್ಸೆಡ್ ಮಾಡಿಲ್ಲ ಅದು. ಈಗ ಹೋಟ್ಲಲ್ಲಿ ಹೆಂಗ್ ಪ್ಲೇಟ್ ಮೀಲ್ಸ್ ಇರುತ್ತೆ ಆ ರೀತಿ. ಪ್ಲೇಟ್ ಮೀಲ್ಸ್ ತರ ಕೊಡ್ತೀರಾ? ಹೌದು. ಇವಾಗ ಒಬ್ಬ ಅಭ್ಯರ್ಥಿ ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ದಿನ ಟ್ರೈನಿಂಗ್ ತಗೋಬೇಕು ಸರ್ ಒಬ್ಬ ಅಭ್ಯರ್ಥಿ? ಅದು ಅವ್ರ ಡ್ರೈವಿಂಗ್ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಪಕ್ಕಾ ಡ್ರೈವರ್ ಇದ್ದು ಬೆಳಗ್ಗೆ ಎದ್ದು ಗಾಡಿನೇ ಓಡಿಸ್ತಾ ಇದಾರೆ, ಅವರು ಡ್ರೈವಿಂಗ್ ಚೆನ್ನಾಗಿದೆ ಅಂದ್ರೆ ಬೇಗ ಕಲ್ತ್ಕೊಳ್ತಾರೆ. ಸೊ ಏನು ಗೊತ್ತೇ ಇಲ್ಲ ನನಗೆ ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ವಸ್ತು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ದಿನ ಟ್ರೈನಿಂಗ್ ತಗೋಬೇಕಾಗತ್ತೆ. 20 ದಿವಸ, 1 ತಿಂಗಳು ಈ ತರ ತಗೋಬೇಕಾಗುತ್ತೆ. ರೆಗ್ಯುಲರ್ ಆಗಿ ಗಾಡಿ ಓಡಿಸ್ತಾ ಇರೋರಾದ್ರೆ ಒಂದ್ ಕಾಡಲ್ಲಿ ಸಾಕು. ಸೊ ಅವರು ಟೋಟಲ್ ಆಗಿ ಗಾಡಿನೇ ಓಡಿಸ್ತಾ ಇಲ್ಲ, ಸುಮ್ನೆ ಅವರು DL ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ 1 ತಿಂಗಳು ಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದು, ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಕಾಂಪಿಟೇಷನ್ ಅಲ್ಲಿ ಇದಾರೆ ಸರ್, ಅವ್ರಿಗೂ ಏನಾದ್ರು ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇದೆಯಾ? ಟ್ರೈನಿಂಗ್ ಕೊಡ್ತೀವಿ. ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಅವ್ರಿಗೆ ಇರಲ್ಲ, ಅವರೇ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಟ್ರೈನಿಂಗ್ ಮಾತ್ರ ಕೊಡ್ತೀವಿ. ಸೊ ಮಹಿಳೆಯರಾದ್ರೆ ಸ್ನೇಹಿತರೆ ಅವ್ರಿಗೆ ಉಳ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಮಹಿಳಾ ಅಭ್ಯರ್ಥಿಗಳೇನಾದ್ರೂ ನೀವು ಕನಕಪುರ ಟ್ರ್ಯಾಕ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅವರು ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕಾಗುತ್ತೆ. ಅವ್ರಿಗೂ ಕೂಡ ಸೇಮ್ ಚಾರ್ಜಸ್ ಇರುತ್ತೆ, ಅವ್ರಿಗೂ ಕೂಡ ಸೇಮ್ ಟ್ರೈನಿಂಗ್ ಇರುತ್ತೆ. ಬಟ್ ಅವ್ರಿಗೆ ಏನಂದ್ರೆ ಉಳ್ಕೊಳ್ಳೋ ವ್ಯವಸ್ಥೆ ಒಂದಿಲ್ಲ ಅವ್ರಿಗೆ. ನೀವು ಬೆಂಗಳೂರಿಂದ ಬರಂಗಿದ್ರೆ ಡೈಲಿ ಅಪ್ ಅಂಡ್ ಡೌನ್ ಮಾಡಬಹುದು ಅಷ್ಟೇ. ಒಂದು ಇಲ್ಲಿ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇರೋರಿಗೆ ಮಾತ್ರ ಟ್ರೈನಿಂಗ್ ಕೊಡ್ತೀರಾ, ಇಲ್ಲ ಎಲ್ಲರಿಗೂ ಕೊಡ್ತೀರಾ? ಇಲ್ಲ, ಸದ್ಯಕ್ಕೆ ಹೆವಿ ಬ್ಯಾಡ್ಜ್ ಇರೋರಿಗೆ ಇಂಟರ್ವ್ಯೂ ನಡೆಯೋದ್ರಿಂದ. ಸೊ KSRTC ಇಂಟರ್ವ್ಯೂ ನಡೆಯೋರಿಗೆ ಮಾತ್ರ ಈ ಟೈಮ್ ನಲ್ಲಿ. ಇಂಟರ್ವ್ಯೂ ಇಲ್ಲ ಅಂದ್ರೆ ಎಲ್ರಿಗೂ ಕೊಡ್ತೀವಿ. ಸೊ ಯಾಕಂದ್ರೆ ಕೆಲವೊಬ್ರು ಕ್ವಶನ್ ಇದೆ ಸರ್, ಇವಾಗ ನಾವು LME ಕಾರ್ ಓಡಿಸ್ತಾ ಇರ್ತೀವಿ, ಬಟ್ ನಮ್ಗೆ ಬಸ್ ಓಡಿಸ್ಬೇಕನ್ನೋ ಆಸೆ ಇದೆ ಸರ್, ನಾವು ಟ್ರೈನಿಂಗ್ ತಗೊಂಡಿಲ್ಲ, ಓಡ್ಸಕ್ ಬರಲ್ಲ ನಮ್ಗೆ. ಸೊ ಅಂತವ್ರಿಗೆ ಯಾವ ತರ ಏನಾದ್ರು ವ್ಯವಸ್ಥೆ ಇದೆ? ಅಂತವ್ರಿಗೆ ನಾರ್ಮಲ್ ಟೈಮ್ ಅಲ್ಲಿ ಕೊಡ್ತೀವಿ. KSRTC ಇಂಟರ್ವ್ಯೂ ನಡೆಯೋ ಟೈಮ್ ನಲ್ಲಿ ಇಲ್ಲೇ ಫುಲ್ ಎಂಗೇಜ್ ಆಗ್ತೀವಿ. ಸೊ KSRTC ಇಂಟರ್ವ್ಯೂ ನಡೆಯೋ ಟೈಮ್ ಅಲ್ಲಿ LME ಟ್ರೈನಿಂಗ್ ಯಾವ್ದು ಕೊಡಲ್ಲ ನೀವು? LME ಕೊಡ್ತೀವಿ, ಅವ್ರಿಗೆ ಹೆವಿ ಕೊಡಲ್ಲ. ಅದೇ LME ಲೈಸೆನ್ಸ್ ಇರೋ, ಲೈಟ್ ಲೈಸೆನ್ಸ್ ಇರೋರಿಗೆ ಕೊಡಲ್ಲ. ಓಕೆ. ಇದು KSRTC ಇಂಟರ್ವ್ಯೂ ನಡೀತಿರೋದ್ರಿಂದ ಸೊ ಯಾರ್ಯಾರು KSRTC ಅಪ್ಲೈ ಮಾಡಿದ್ದಾರೆ ವಿತ್ ಅವ್ರ ಲೈಸೆನ್ಸ್ ತಗೊಂಡ್ ಬರ್ಬೇಕಲ್ವಾ? ಸೊ ನಿಮ್ ಹತ್ರ ಕಂಡೀಷನ್ ಏನಾದ್ರು ಇದೆಯಾ ಸರ್ ಹುಡುಗರು ಇಲ್ಲಿಗೆ ಬರ್ಬೇಕು ಅಂತಂದ್ರೆ? ಏನಾದ್ರು ಕಂಡೀಷನ್ ಅಂದ್ರೆ ಇವಾಗ ಕೆಲವರು ಕುಡಿದ್ರೋದಾಗ್ಲಿ, ನಿಮ್ ಅಪ್ಲಿಕೇಶನ್ ಸೈನ್ ನಾರ್ಮಲ್ ಆಗಿರುತ್ತೆ. ಡ್ರೈವಿಂಗ್ ಇದು ಯಾರು ಆ ರೀತಿ ಆಲ್ಕೋಹಾಲಿಸ್ಟ್ ಯಾರನ್ನು ಅಲೋ ಮಾಡಲ್ಲ. ಡ್ರೈವ್ ಮಾಡಬೇಕಾದ್ರೆ ಕುಡ್ಕೊಂಡ್ ಬರೋದು ಆ ತರದವ್ರು ಯಾರನ್ನೂ ಸೇರ್ಸಲ್ಲ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್, ಇವಾಗ ನೀವು ಎಷ್ಟು ದಿನಕ್ಕೆ 5 ದಿನಕ್ಕೆ 4,500 ಅಲ್ವಾ ಸರ್? ಸೊ ಇವಾಗ ಕೆಲವೊಬ್ರು ಅಭ್ಯರ್ಥಿಗಳು ಇರ್ತಾರೆ ಸರ್, ಡೈಲಿ ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ ಬೆಂಗಳೂರಿಂದ. ಸೊ ಅವ್ರಿಗೆಲ್ಲ ಯಾವ ತರ ಸರ್? ಅವ್ರಿಗೂ ಅಷ್ಟೇ ಫೀಸ್, ಟ್ರೈನಿಂಗ್ ಅಷ್ಟೇ ಫೀಸ್ ತಗೊಳ್ಳೋದು. ಇಲ್ಲಿ ಸ್ಟೇ ಮಾಡೋರಿಗೆ ಫ್ರೀ ಇರುತ್ತೆ, ಅದಕ್ಕೇನ್ ಚಾರ್ಜ್ ಮಾಡಲ್ಲ. ಇಲ್ಲಿ ಉಳ್ಕೊಳಂಗಿದ್ರೆ ಉಳ್ಕೋಬಹುದು, ಇಲ್ಲ ಅಪ್ ಅಂಡ್ ಡೌನ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಅದಕ್ಕೇನ್ ನಾವು ಚಾರ್ಜಸ್ ಮಾಡಲ್ಲ. ಇಲ್ಲೇ ಊಟ ಮಾಡಂಗಿದ್ರೆ ಮಾಡ್ಬೋದು, ಅದನ್ನು ಏನ್ ಕಂಪಲ್ಸರಿ ಇಲ್ಲ. ಅವ್ರು ಬೇರೆ ಕಡೆ ಅರೇಂಜ್ ಮಾಡ್ಕೊಳ್ತೀವಿ. ಅದೇ ಇವಾಗ ಕೆಲವೊಬ್ರು ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ, ರೊಟ್ಟಿ ಮತ್ತೆ ಚಟ್ನಿ ಪುಡಿ ಎಲ್ಲ ತಂದಿರ್ತಾರೆ, ಅವ್ರ ಊಟ ಅವ್ರು ಮಾಡ್ಕೋಬಹುದು. ಕಂಪಲ್ಸರಿ ಏನಿಲ್ಲ, ಕಂಡೀಷನ್ ಇಲ್ಲ ಇಲ್ಲೇ ಮಾಡ್ಬೇಕು ಇಲ್ಲ ಬೇರೆ ಊಟ ಮಾಡ್ಬೇಕು ಕಂಡೀಷನ್ ಇಲ್ಲ. ಅವ್ರು ರೊಟ್ಟಿ ತಗೋಬಹುದು, ರೊಟ್ಟಿ ತಿನ್ಬೋದು, ಇಲ್ಲ. ಈಗ ತುಂಬಾ ಜನ ಲಾಸ್ಟ್ ಟೈಮ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಇಂಟರ್ವ್ಯೂ ನಡಿಬೇಕಾದ್ರು ಅಲ್ಲಿಂದ ರೊಟ್ಟಿ ತಗೊಬಂದು ಅದನ್ನೇ ಬಳಸ್ಕೊಂಡಿದ್ದಾರೆ. ಓಕೆ. ಆಮೇಲೆ ಸರ್ ಇನ್ನೊಂದು, ಇವಾಗ ನೀವು 4,500ಕ್ಕೆ 5 ದಿವಸ ಕೊಡ್ತೀನಿ ಅಂದ್ರ ಸರ್. ಸೊ ಕೆಲವೊಂದು ಕಡೆ 4,500ಕ್ಕೆ 6 ದಿನ ಕೊಡ್ತಾ ಇದ್ದಾರೆ ಸರ್. ಯಾಕೆ ನೀವು 5 ದಿವಸ ಯಾಕೆ ಕೊಡ್ತಾ ಇದ್ದಾರೆ?
ದಿವಸ ಬೇರೆ ಕಡೆ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅವರು 6 ದಿನ ಕೊಡ್ತಾರ ಅಥವಾ ಜಾಸ್ತಿ ರೌಂಡ್ ಕೊಡ್ತಾರ. ಯಾಕಂದ್ರೆ ಗೌರ್ಮೆಂಟ್ ಟ್ರ್ಯಾಕ್ ಅಲ್ಲೆಲ್ಲ ಅಷ್ಟೇ ಸರ್ ಇರೋದು. ಈಗ ಹಗರಿಬೊಮ್ಮನಹಳ್ಳಿ ಆಗಿರ್ಬೋದು, ಚಿಕ್ಕಮಗಳೂರು ಅಲ್ಲಿ ಏನೋ ಗೌರ್ಮೆಂಟ್ ಟ್ರ್ಯಾಕ್ ಇದೆಯಲ್ಲ ಅಲ್ಲಾಗಿರ್ಬೋದು, ಅಥವಾ ಶಾಂತಿಗ್ರಾಮ, ಬೇರೆ ಪ್ರೈವೇಟ್ ಟ್ರ್ಯಾಕ್ ಯಾವುದೇ ಆಗಿರ್ಲಿ, ಅವರೆಲ್ಲ 4,500ಕ್ಕೆ 3,500ಕ್ಕೆಲ್ಲ 6 ದಿವಸ ಕೊಡ್ತಾ ಇದಾರೆ ವಿತೌಟ್ ಫುಡ್. ನಾನು ಹೇಳ್ತಾ ಇರೋದು. ಬಟ್ ನೀವು ಕೂಡ ವಿತೌಟ್ ಫುಡ್ 4,500ಕ್ಕೆ ಯಾಕೆ ಸರ್ 5 ದಿವಸ 6 ದಿವಸ? ಒಂದು 2012ರಿಂದನೂ 5 ದಿವಸ ಟ್ರೈನಿಂಗ್ ಇರೋದು. 5 ದಿವಸ ಎಲ್ಲಾ ಟ್ರ್ಯಾಕ್ 3 ಸಲ ಕಂಪಲ್ಸರಿ ಕೊಡ್ತೀವಿ. ಸೊ ಅದನ್ನ ಕ್ಯಾಂಡಿಡೇಟ್ ಜಾಸ್ತಿ ಆಗಿದ್ರು ಅಂತ ಕಡಿಮೆ ಮಾಡಲ್ಲ, ರೌಂಡ್ ಅಷ್ಟೇ ಇರುತ್ತೆ. ಇಲ್ಲ ಕ್ಯಾಂಡಿಡೇಟ್ ಕಡಿಮೆ ಇದಾರೆ ಅಂತಾನು ರೌಂಡ್ ಜಾಸ್ತಿ ಮಾಡಲ್ಲ. ಏನಿದೆ 3 ರೌಂಡ್ ಕಂಪಲ್ಸರಿ, ಎಲ್ಲ 3 ರೌಂಡ್ ಕಂಪಲ್ಸರಿ ಕೊಡ್ತೀವಿ. ಕ್ಯಾಂಡಿಡೇಟ್ ಜಾಸ್ತಿ ಆದ್ರೂ ಅಷ್ಟೇ, ಕಡಿಮೆ ಇದ್ರು ಅಷ್ಟೇನೆ. ಬಟ್ 12ರಿಂದ ನಮ್ದು 5 ದಿವಸದ ಪ್ಯಾಕೇಜ್ ಇರೋದು, ಅದು ಹಾಗೆ ಕಂಟಿನ್ಯೂ ಆಗಿ ಬಂದಿದೆ. ಸರ್ ಇವಾಗ ನಾನೇ ಅಭ್ಯರ್ಥಿ ಅಂತ ಅನ್ಕೊಳ್ಳಿ, ನಾನು 5 ದಿವಸದ ಪ್ಯಾಕೇಜ್ ತಗೊಂಡಿರ್ತೀನಿ. 5 ದಿವಸ ಪ್ಯಾಕೇಜ್ ಕಂಪ್ಲೀಟ್ ಆಗುತ್ತೆ. ಸೊ ನನಗೆ ಇನ್ನೊಂದು 2 ದಿವಸ ಟ್ರೈನಿಂಗ್ ಬೇಕು ಅಂತ ಅನ್ಸುತ್ತೆ. ಸೊ 2 ದಿವಸಕ್ಕೆ ಮಾತ್ರ ದುಡ್ಡು ಕಟ್ಕೊಂಡು ಏನಾದ್ರು ಕೊಡ್ತೀರಾ ಟ್ರೈನಿಂಗ್? ಹೌದು, 5 ದಿವಸ ಮುಗಿದ ಮೇಲೆ 1 ದಿನ 2 ದಿನ ಕೊಡ್ತೀವಿ. ಬಟ್ 5 ದಿವಸ ತಗೊಳ್ಳದೇನೆ 1 ದಿನ 2 ದಿನ ಕೊಡಲ್ಲ. ಅಂದ್ರೆ ಕಂಪಲ್ಸರಿ ಒಂದು ಕಾರ್ಡ್ ಹಾಕ್ಸಿರ್ಬೇಕು ಅವರು. ಒಂದು ಕಾರ್ಡ್ ಹಾಕ್ಸಿದ್ಮೇಲೆ 5 ದಿವಸ ಆದ್ಮೇಲೆ 1 ದಿನ ಬೇಕಾ 2 ದಿನ ಬೇಕಾ ಅವ್ರು ಹೆಂಗಿರುತ್ತೆ ಹಂಗ್ ತಗೋಬಹುದು. ಆಮೇಲೆ ಇನ್ನೊಂದು ಸರ್, ಇವಾಗ ಕೆಲವೊಬ್ರು ಬೆಂಗಳೂರಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ, ಇಲ್ಲ ಬೇರೆ ಡಿಸ್ಟಿಕ್ ಇಂದಾನು ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಕಾರ್ಡ್ ಹಾಕಿಸ್ತಾರೆ. ಸೊ ಒಂದು ಕಾರ್ಡ್ ಹಾಕ್ಸಿ 1-2 ದಿವಸ ಟ್ರೈನಿಂಗ್ ತಗೋತಾರೆ. ಸೊ ಸೆಂಟ್ರಲ್ಲಿ 1 ವಾರ ಅಥವಾ 15 ದಿವಸ ಗ್ಯಾಪ್ ಆಗಿ, ಸೊ ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋ ಕ್ಲಾಸ್ ಅನ್ನ ಮತ್ತೆ ಬಂದು ತಗೋಬಹುದು ಅವರು. ಮತ್ತೆ ಜಾಸ್ತಿ ಗ್ಯಾಪ್ ತಗೊಂಡ್ರೆ ಅವ್ರಿಗೂ ಒಳ್ಳೇದಲ್ಲ. ಅದೇನು ಅರ್ಥ ಆಗಲ್ಲ. ನಿಮ್ಮ ಹತ್ರ ಆತರ ಏನೋ ಕಂಡೀಷನ್ ಇದೆಯಾ ಅಂತ? ಅಂದ್ರೆ 1 ವಾರ 15 ದಿನದ ಒಳಗಡೆ ಏನ್ ಕಂಡೀಷನ್ ಇಲ್ಲ. ತೀರಾ 2 ತಿಂಗಳು 3 ತಿಂಗಳು ಬಿಟ್ಟು ಯಾವಾಗೋ ಬರ್ತೀನಿ ಅಂತ ಅಂದ್ರೆ 2 ದಿವಸ ತಗೊಂಡೋಗಿ ಇನ್ನು 3 ದಿವಸ ಉಳ್ಕೊಂಡಿರುತ್ತೆ. ಸೊ 1 ತಿಂಗಳೆಲ್ಲ ಬಿಟ್ಕೊಂಡ್ ಬಂದ್ರೆ ಕೊಡಲ್ಲ. ತಿಂಗಳೆಲ್ಲ ಜಾಸ್ತಿ ಲೇಟ್ ಆದ್ರೆ ಕೊಡಲ್ಲ. ಬಾಳನ 1 ವಾರ 15 ದಿವಸ, 1 ವಾರ 15 ದಿನದ ಒಳಗಡೆ 2 ದಿವಸ 3 ದಿವಸ ತಗೊಂಡು ಇನ್ನೊಂದು 2 ದಿವಸ 3 ದಿವಸ ಗ್ಯಾಪ್ ಇದ್ರು ಕೂಡ ಬಂದ್ರೆ ಟ್ರೈನಿಂಗ್ ಕೊಡ್ತೀರಾ? ಹೌದು ಸರ್ ಇವಾಗ ಟೋಟಲ್ ಆಗಿ ನಿಮ್ಮ ಹತ್ರ ಎಷ್ಟು ಬಸ್ಗಳಿದಾವೆ ಸರ್? ಬಸ್ ಎಲ್ಲಾ ಟ್ರ್ಯಾಕ್ಗೂ ಒಂದೊಂದು ಬಸ್ ಇದೆ. ಎಲ್ಲಾ ಟ್ರ್ಯಾಕ್ಗೂ ಒಂದೊಂದು ಸಪರೇಟ್ ಬಸ್ ಇದೆ. ನಿಮ್ಮ ಹತ್ರ ಇರೋ ಎಲ್ಲಾ ಬಸ್ಗಳು ಗೌರ್ಮೆಂಟ್ ಬಸ್ ಏನ ಸರ್? ಇಲ್ಲ, ಬಸ್ ಅಂದ್ರೆ ಚಾರ್ಜ್ ಎಲ್ಲ ಪ್ರೈವೇಟ್ ಚಾರ್ಜ್ಗಳೇ. ಬಾಡಿಗಳು ಮಾತ್ರ KSRTC ಬಾಡಿ. ಇದು ಬಸ್ಗಳೆಲ್ಲ ಪವರ್ ಸ್ಟೇರಿಂಗ್ ಇಲ್ಲ ಹಾರ್ಡ್ ಸ್ಟೇರಿಂಗ್? ಎಲ್ಲ ಪವರ್ ಸ್ಟೇರಿಂಗ್. ಆರ್ಡಿನರಿ ಸ್ಟೇರಿಂಗ್ ಯಾವ್ದು ಇಲ್ವೇ ಇಲ್ಲ ಬಸ್ಸಲ್ಲಿ ಎಲ್ಲೂ ಇಲ್ಲ. ಇಲ್ಲೆಲ್ಲ ಎಲ್ಲೂ ಇಲ್ಲ. ನಮ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋದೆಲ್ಲ ಪವರ್ ಸ್ಟೇರಿಂಗ್. ಅಲ್ಲಲ್ಲ, ನೀವು ಏನ್ ಟ್ರೈನಿಂಗ್ ಕೊಡ್ತಿದ್ರಲ್ಲ ಪವರ್ ಸ್ಟೇರಿಂಗ್. ಹೌದು. ಆಮೇಲೆ ಇನ್ನೊಂದು ಸರ್, ಇವಾಗ ಹಾಸನಲ್ಲಿ ಲೆಫ್ಟ್ ಎಲ್ಲ ಹೇಳ್ಕೊಡ್ತಿದ್ದಾರೆ, ಹುಮ್ನಾಬಾದ್ ಅಲ್ಲಿ ರೈಟ್ ಎಲ್ಲಿದೆ. ಸೊ ಅದಕ್ಕೂ ಸಪರೇಟ್ ಆಗಿ ಟ್ರೈನಿಂಗ್ ಹೇಳ್ಕೊಡ್ತೀರಾ ಸರ್? ಹೌದು, ಲೆಫ್ಟ್ ಹುಮ್ನಾಬಾದ್ ತಗೊಳ್ಳೋರಿಗೆ ರೈಟ್ ಎಲ್ಲಿದೆ, ಹಾಸನ್ ತಗೊಳ್ಳೋರಿಗೆ ಲೆಫ್ಟ್ ಎಲ್ಲಿದೆ, 2 ಸಪರೇಟ್ ಇದೆ. ಸೊ ಆಮೇಲೆ ಟ್ರೈನರ್ಗಳು ಎಲ್ಲಾನು ಸಪರೇಟ್ ಆಗಿದ್ದಾರೆ ಸರ್. ಟೋಟಲ್ ಆಗಿ ಎಷ್ಟು ಜನ ಟ್ರೈನರ್ ಇದಾರೆ ನಿಮ್ಮ ಹತ್ರ? ನೋಡಿ, ಎಲ್ಲಾ ಬಸ್ಗೂ ಇದಾರೆ. ಎಲ್ಲಾ ಬಸ್ಗೂ ಒಬ್ಬರು ಟ್ರೈನರ್ಗಳು ಇದಾರೆ. ಸೊ ಇಲ್ಲಿ ಬರುವಂತ ಅಭ್ಯರ್ಥಿಗಳಿಗೆ ಸರ್ ವ್ಯವಸ್ಥೆ ಯಾವ ತರ ಇದೆ? ಉಳ್ಕೊಳ್ಳೋದಕ್ಕೆ ಅದಕ್ಕೆ ಏನ್ ಚಾರ್ಜ್ ಮಾಡ್ತೀರಾ? ಮತ್ತೆ ಬಾತ್ರೂಮ್ ವ್ಯವಸ್ಥೆ ಆಗಿರ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ, ಈ ಒಳಗಡೆ ಇಲ್ಲಿ ಅವರು ಅಡ್ಮಿಷನ್ ಆದ್ರೆ ಏನ ಕಂಡೀಷನ್ ಇದೆ ಸರ್? ಹೊರಗಡೆ ಹೋಗಂಗಿಲ್ಲ, ಇಲ್ಲ ಒಳಗಡೆನೆ ಇರಬೇಕು ಅಂತ ಏನಾದ್ರು ಇದೆಯಾ? ಹೌದು, ಇಲ್ಲೇ ಇರ್ತೀವಿ, ಆಲ್ಟ್ ಇಲ್ಲೇ ಮಾಡ್ತೀವಿ ಅನ್ನೋರು ಇಲ್ಲೇ ಇರ್ಬೇಕು, ಆಚೆ ಕಡೆ ಹೋಗಂಗಿಲ್ಲ. ಅಪ್ ಅಂಡ್ ಡೌನ್ ಮಾಡೋರಿದ್ರೆ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೇಕು. ಅಪ್ ಅಂಡ್ ಡೌನ್ ಮಾಡಂಗಿದ್ರೆ ಹೋಗ್ಬೋದು. ಒಂದ್ಸತಿ ಅಡ್ಮಿಷನ್ ಆದ ಅಂದ್ರೆ ಇಲ್ಲೇ ಇರ್ತೀವಿ ಅಂತ ಅಂದ್ರೆ ಅವ್ರು 5 ದಿವಸ ಇಲ್ಲೇ ಇರ್ಬೇಕು. ಕಾಂಪೌಂಡ್ ದಾಟಿ ಹೋಗಂಗಿಲ್ಲ ಅವರು. ಸೊ ಒಳಗಡೆನೆ ಬಾತ್ರೂಮ್ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲಾನು ಒಳಗಡೆನೆ ಇರುತ್ತೆ, ಆಚೆ ಕಡೆ ಹೋಗಂಗಿಲ್ಲ. ಈಗ ಆಚೆ ಕಡೆ ಹೋದ್ರೆ ಕುಡ್ಕೊಂಡ್ ಬರೋದು, ಇನ್ನೊಂದು ಬೇರೆ ಸಮಸ್ಯೆಗಳಿರ್ತವೆ. ಅಡ್ಮಿಷನ್ ಆದ್ರೆ ಅಮೌಂಟ್ ರೀಫಂಡ್ ಮಾಡಲ್ಲ. ಮೊದ್ಲೇ ಕಂಡೀಷನ್ ಹೇಳಿರ್ತೀವಿ, ಕುಡ್ಕೊಂಡ್ ಬರ್ಬಾರ್ದು, ಕುಡ್ಕೊಂಡ್ ಗಾಡಿ ಓಡಿಸಬಾರ್ದು ಮೊದ್ಲೇ ಹೇಳಿರ್ತೀವಿ. ಸೊ ಅದನ್ನ ಬ್ರೇಕ್ ಮಾಡಿದ್ರೆ ಅವ್ರಿಗೆ ವಿತೌಟ್ ಅಮೌಂಟ್ ಏನು ರೀಫಂಡ್ ಮಾಡಲ್ಲ, ಆಚೆ ಕಳಿಸ್ತೀವಿ. ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಹೌದು. ಟ್ರ್ಯಾಕ್ ಅಲ್ಲಿ ಲಿಮಿಟ್ ಮಾಡ್ಕೋತಾರ, ಇಷ್ಟೇ ಅಡ್ಮಿಷನ್, ಇಷ್ಟೇ ನಾವು ಜನಕ್ಕೆ ಟ್ರೈನಿಂಗ್ ಕೊಡೋದು ಅಂತ ಪರ್ ಡೇ? ಹೌದು, ಮ್ಯಾಕ್ಸಿಮಮ್ ಅಂದ್ರೆ 80ರಿಂದ 100 ಜನ ಇರುತ್ತೆ ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ತಗೊಳಕ್ ಆಗಲ್ಲ. ಯಾಕಂದ್ರೆ ಈಗ ರೈನಿ ಸೀಸನ್ ಇರೋದ್ರಿಂದ ಮಳೆ ಬಂದ್ರೆ, ಟೆಕ್ನಿಕಲ್ ಇಶ್ಯೂ ಆದ್ರೆ, ವೆಹಿಕಲ್ ಪ್ರಾಬ್ಲಮ್ ಆದ್ರೆ ಟ್ರೈನಿಂಗ್ ನಮಗೊಂದು 20 ಕ್ಯಾಂಡಿಡೇಟ್ ಇರಂಗೇನೆ ಅದನ್ನ ಸ್ಟಾಪ್ ಮಾಡ್ಕೊಳ್ತೀವಿ. ಹಾಗೆ. ಸೊ ಮ್ಯಾಕ್ಸಿಮಮ್ 80 to 100 ಮೆಂಬರ್ಸ್ ತಗೋತಾರೆ. ಅದ್ರ ಮೇಲೆ ಆದ್ರೂ ಕೂಡ ಅಡ್ಮಿಷನ್ ಅದ್ರ ಮೇಲೆ ಆಗಲ್ಲ. ಸೊ ನೋಡಿ ಸ್ನೇಹಿತರೆ, ನೀವು ಕನಕಪುರದಲ್ಲಿ ಏನಾದ್ರು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳಕ್ ಬಂದ್ರೆ ಉಳ್ಕೊಳ್ಳೋ ವ್ಯವಸ್ಥೆ ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ರೆ, ಸೊ ನೋಡಿ ಇಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ಉಳ್ಕೊಳ್ಳಕ್ಕೆ ಒಂದು ಶೆಡ್ ತರ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದ್ರೆ ನೀವೇ ಚಾಪೆ ಇಲ್ಲಿ ಚಾಪೆ ಇರ್ತವೆ, ಹಂಗೇನಾದ್ರೂ ನೀವು ಇಲ್ಲಪ್ಪ ಅಂತಂದ್ರು ಕೂಡ ನೀವೇ ಚಾಪೆ ತಗೊಂಡ್ಬಂದು ಇಲ್ಲಿ ನೀವೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇ ಉಳ್ಕೋದ್ರಿಂದ ನೀವೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇರ್ಬೇಕಂತ ಇಲ್ಲಿ ಉಳ್ಕೊಳ್ಳಕ್ಕೆ ಈ ತರ ವ್ಯವಸ್ಥೆ ಇದೆ ಸ್ನೇಹಿತರೆ. ಶೆಡ್ ಮಾಡಿದರೆ ಶೆಡ್ ಅಲ್ಲಿ ಉಳ್ಕೋಬಹುದು. ಇಲ್ಲಿ ಆರಾಮಾಗಿ ಒಂದು 50ರಿಂದ 60 ಜನಕ್ಕೆ ಒಂದು ಶೆಡ್ ಇದೆ ಸ್ನೇಹಿತರೆ. ಹೆಚ್ಚಿಗೆ ಆದ್ರೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಶೆಡ್ ಇದೆ. ಒಂದು 60 ಜನ ಮೇಲೆ ಆದ್ರೆ ಇನ್ನು ಬೇಕಾದ್ರೆ ಪಕ್ಕದಲ್ಲೂ ಕೂಡ ಚೇಂಜ್ ಮಾಡ್ಕೋಬಹುದು. ಇನ್ನು ಏನಂದ್ರೆ ಇವ್ರದ್ದು ಮ್ಯಾಕ್ಸಿಮಮ್ ಅಡ್ಮಿಷನ್ ಬಂದು 80ರಿಂದ 100 ಜನ ಅಂತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಡೈಲಿ ಅಪ್ ಅಂಡ್ ಡೌನ್ ಮಾಡೋರು ಇರ್ತಾರೆ. ಸೊ ಅಪ್ ಅಂಡ್ ಡೌನ್ ಮಾಡೋರು ಯಾರು ಇಲ್ಲಿ ಸ್ಟೇ ಆಗಲ್ಲ.
ಸೊ ದೂರ ಊರದಿಂದ ಯಾರು ಗುಲ್ಬರ್ಗ ಬೀದರ್ ಅಥವಾ ಬೇರೆ ಬೇರೆ ಡಿಸ್ಟಿಕ್ ಇಂದ ಏನು ಬಂದು ಟ್ರೈನಿಂಗ್ ತಗೊಳಕ್ ಬಂದಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಉಳ್ಕೊಳ್ಳುವಂತ ವ್ಯವಸ್ಥೆ ಶೆಡ್ ಇದು. ಚಾಪೆ ಹಾಕೊಂಡು ಮಾಮೂಲಿ ನೆಲದ ಮೇಲೆನೆ ಮಲ್ಕೋಬಹುದು. ಆಮೇಲೆ ಇಲ್ಲಿ ಸ್ನೇಹಿತರೆ ಸ್ನಾನಕ್ಕೆ ಬಿಸಿನೀರು ಹೀಟರ್ ಕೊಡ್ತಾರಂತೆ. ಓಕೆನಾ, ಹೀಟರ್ ಬೇಕಾದ್ರೆ ನೀವು ಇಲ್ಲಿ ಹಾಕೊಂಡು ನೀವು ಬಿಸಿನೀರ್ ಸ್ನಾನ ಇಲ್ಲೇ, ಅಂದ್ರೆ ನೀರ್ನ ಹೀಟರ್ ಕೊಡ್ತಾರೆ, ಅದನ್ನ ಬಕೆಟ್ಗೆ ಹಾಕೊಂಡು ನೀವು ಬಿಸಿ ಮಾಡ್ಕೊಂಡು ನೀರ್ನ ಸ್ನಾನ ಮಾಡ್ಕೋಬಹುದು. ಬಾತ್ರೂಮ್ ವ್ಯವಸ್ಥೆನೂ ಕೂಡ ಒಳಗಡೆನೆ ಇದೆ. ಒಂದು ಸತಿ ನೀವೇನಾದ್ರೂ ಈ ಟ್ರ್ಯಾಕ್ಗೆ ಅಡ್ಮಿಷನ್ ಆದ್ರೆ ಇಲ್ಲೇ ಹಾಲ್ಟ್ ಆಗೋರಿದ್ರೆ ಯಾವುದೇ ಕಾರಣಕ್ಕೂ ಈ ಟ್ರ್ಯಾಕ್ ಬಿಟ್ಟು ಹೊರಗಡೆ ಹೋಗುವಂಗಿಲ್ವಂತೆ, ಕಂಡೀಷನ್ ಅವ್ರದ್ದು. ಯಾಕಂದ್ರೆ ಕೆಲವೊಬ್ರು ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಗಲಾಟೆ ಮಾಡುವಂತ ಸಂಭವಗಳು ಆಗಿದೆ ಅಂತ ಇಲ್ಲಿ. ಸೊ ಹಾಗಾಗಿ ಒಂದ್ಸತಿ ಏನಾದ್ರೂ ನೀವು ಇಲ್ಲಿ ಹಾಲ್ಟ್ ಆಗಂಗಿದ್ರೆ ಒಂದ್ಸತಿ ಅಡ್ಮಿಷನ್ ಆದ್ರೆ ಹೊರಗಡೆ ಹೋಗುವಾಗಿಲ್ಲ. ನಿಮ್ಗೆ ಊಟ, ತಿಂಡಿ, ಸ್ನಾನ, ಬಾತ್ರೂಮು ಎಲ್ಲ ಉಳ್ಕೊಳ್ಳುವಂತ ವ್ಯವಸ್ಥೆ ಎಲ್ಲಾನು ಒಳಗಡೆನೆ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಹಿಂದ್ಗಡೆ ಏನ್ ನೋಡ್ತಿದ್ದೀರಲ್ಲ, ಇದು ಬಾತ್ರೂಮ್ಗಳ ವ್ಯವಸ್ಥೆ. ಓಕೆನಾ, ಟೋಟಲ್ ಆಗಿ 5 ಬಾತ್ರೂಮ್ಗಳಿದಾವೆ. ಇಲ್ಲ ನಮ್ಗೆ ಬಾತ್ರೂಮ್ ಅಲ್ಲಿ ಹೋಗಕ್ ಇಷ್ಟ ಆಗಲ್ಲ ಅನ್ನೋಂಗ್ ಏನೋ ಇದ್ರೆ ಬೆಳಗ್ಗೆ ಒಂದ್ ಟೈಮ್ ಬೇಕಾದ್ರೆ ಒಂದು 6-6:30 ಹೊರಗಡೆಗೆ ನೀವು ರೋಡಿಂದ ಆಚೆ ಕಡೆಗೂ ಕೂಡ ಹೋಗ್ಬೋದು. ಅದು ಒಂದು ಟೈಮ್ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಯಾಕಂದ್ರೆ ಇಲ್ಲ ಸರ್ ನಾವು ಹಳ್ಳಿ ಕಡೆಯಿಂದ ಬಂದೀವಿ, ನಮಗೆ ಬಾತ್ರೂಮ್ ಅಲ್ಲಿ ಹೋಗಕ್ ಇಷ್ಟ ಆಗಲ್ಲ ಅಥವಾ ಬಾತ್ರೂಮ್ ಸ್ವಲ್ಪ ಕ್ಲೀನ್ ಆಗಿ ಇಲ್ಲ ಅಂತ ಅನ್ನೋರು ಇದ್ರೆ ನೀವು ಬೆಳಗ್ಗೆ ಒಂದ್ ಟೈಮ್ ಬೇಕಾದ್ರೆ ಹೊರಗಡೆ ಹೋಗ್ಬೋದು, ಅದಕ್ಕೆ ಅವಕಾಶ ಇದೆ. ಟೋಟಲ್ ಆಗಿ 5 ಬಾತ್ರೂಮ್ಗಳಿದೆ ಸ್ನೇಹಿತರೆ. ಲೆಟ್ರಿನ್ ರೂಮ್ 5 ಇದೆ ನಿಮ್ಗೆ. ಇನ್ನು ಬನ್ನಿ, ಆ ಕಡೆ ಸ್ನಾನದ ರೂಮ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಸ್ನೇಹಿತರೆ, ಇದು ನೀವು ಸ್ನಾನ ಮಾಡ್ಕೊಳ್ಳುವಂತ ಜಾಗ. ಇದು ಅಂದ್ರೆ ಸಪರೇಟ್ ಆಗಿ ರೂಮ್ ತರ ಅಂತ ಏನಿಲ್ಲ, ಒಂದು ಮಾಮೂಲಿಯಾಗಿ ಒಂದು ಶೆಡ್ ಹೊಡ್ತಿದ್ದಾರೆ. ಸೊ ಆ ಶೆಡ್ ಅಲ್ಲೇ ನೀವು ಇಲ್ಲಿ ತಣ್ಣೀರ್ ಸ್ನಾನ ಮಾಡೋರು, ಸೊ ನೋಡಿ ಇಲ್ಲಿ ನಲ್ಲಿಗಳಿದೆ, ಆರಾಮಾಗಿ ನೀರನ್ನ ಆನ್ ಮಾಡ್ಕೊಂಡು ಇಲ್ಲೇ ಸ್ನಾನ ಮಾಡ್ಕೋಬಹುದು. ಇಲ್ಲ ಸರ್ ನಂಗೆ ಬಿಸಿನೀರ್ ಬೇಕು ಅಂದ್ರೆ ಈ ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಹೋಗಿ ಒಳಗಡೆ ಶೆಡ್ ಅಲ್ಲಿ ಹೇಳದ್ನಲ್ಲ ಒಂದು ಹೀಟರ್ ಕೊಡ್ತಾರೆ. ಸೊ ಆ ಹೀಟರ್ ಅಲ್ಲಿ ನೀರ್ ಬಿಸಿ ಮಾಡ್ಕೊಂಡ್ ಬಂದು ಬೇಕಾದ್ರೆ ಬಿಸಿನೀರ್ ಬೇಕು ಅನ್ನೋರು ಇಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮಳೆಗಾಲ ಚಳಿಗಾಲ ಇರೋದ್ರಿಂದ ಬಿಸಿನೀರ್ ಬೇಕಾಗೇ ಆಗುತ್ತೆ ಎಲ್ಲರಿಗೂ. ಅಂತವ್ರು ಹೀಟರ್ ಕೊಡ್ತಾರೆ, ಹೀಟರ್ ತಗೊಂಡೋಗಿ ನೀವು ಕರೆಂಟ್ ಅಲ್ಲಿ ನೀರ್ನ ಬಿಸಿ ಮಾಡ್ಕೊಂಡ್ ಬಂದು ಇದೇ ಜಾಗದಲ್ಲಿ ನೀವು ಸ್ನಾನ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಇಲ್ಲಿ ಹೆಣ್ಮಕ್ಳಿಗೆ ಉಳ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ, ಮತ್ತೆ ಸ್ನಾನ ಬಾತ್ರೂಮ್ ಯಾವ್ದು ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ಇದು ಇರೋದು ಹುಡುಗರಿಗೆ, ಅಂದ್ರೆ ಓಪನ್ ಪ್ಲೇಸ್ ತರ ಇದೆ, ಸಪರೇಟ್ ಆಗಿ ರೂಮ್ ತರ ಏನಿಲ್ಲ. ಇದು ಓಪನ್ ಪ್ಲೇಸ್ ಅಲ್ಲೇ ನೀವು ಇಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು. ನೋಡಿ, ನೀವು ಬೇಕಾದ್ರೆ 1 ವಾರ 15 ದಿವಸ ಒಂದೊಂದು ತಿಂಗಳು ಇರ್ತೀನಿ ಅಂತಂದ್ರೆ ನೀವು ಬಟ್ಟೆ ಕೂಡ ಇಲ್ಲೇ ಹಾಕೋಬಹುದು. ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಇದೆ. ಓಕೆನಾ. ಸೊ ನೋಡಿ ಸ್ನೇಹಿತರೆ, ನಿಮ್ಗೆ ಇವಾಗ ಊಟದ ವ್ಯವಸ್ಥೆ ಅಂತಂದ್ರೆ ನೋಡಿ, ಊಟನ ನಿಮ್ಗೆ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಊಟ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಯಾಕಂದ್ರೆ ಕಮ್ಮಿ ಹುಡುಗರು ಇರೋದ್ರಿಂದ ಅಲ್ಲಿ ಒಳಗಡೆನೆ ಕೊಡ್ತಾ ಇದಾರೆ. ಹುಡುಗರು ಏನಾದ್ರು 80ರಿಂದ 100 ಜನ ಹುಡುಗರು ಆದ್ರು ಅಂತಂದ್ರೆ ನೀವು ಊಟ ಇಲ್ಲೇ ಕೊಡ್ತಾರೆ, ಇಲ್ಲೇ ಕೂತ್ಕೊಂಡು ನೀವು ಊಟ ಮಾಡ್ಬೋದು. ಸೊ ನೋಡಿ, ಇಲ್ಲೆಲ್ಲ ಇದು ಏನು ಶೆಡ್ ಇದು ಹಾಕಿದಾರಲ್ಲ, ಸೊ ಇದು ಎಂಟ್ರಿ ಗೇಟ್. ಒಂದ್ಸತಿ ನೀವು ಏನಾದ್ರು ಅಡ್ಮಿಷನ್ ಆಗಿ ಒಳಗಡೆ ಹೋದ್ರಿ ಅಂದ್ರೆ ಸ್ನೇಹಿತರೆ ಮತ್ತೆ ಹೊರಗಡೆ ಕಳ್ಸಲ್ಲ, ಇಲ್ಲಿ ಹಾಲ್ಟ್ ಆಗೋರ್ಗೆ. ಇನ್ ಕೇಸ್ ಆಫ್ ನೀವು ಬಾತ್ರೂಮ್ ಏನಾದ್ರು ಹೋಗ್ಬೇಕಂದ್ರೆ ಬೆಳಿಗ್ಗೆ ಒಂದು ಟೈಮ್ ಬಿಡ್ತಾರೆ ಹೊರತಾಗಿ, ಬಿಟ್ರೆ ಒಂದ್ಸತಿ ಅಡ್ಮಿಷನ್ ಆದ್ರೆ ಸೊ ನೀವು ಇಲ್ಲೇ ಏನಾದ್ರು ಟೀ, ಕಾಫಿ, ಊಟ, ತಿಂಡಿ ಏನಾದ್ರು ಬೇಕು ಅಂದ್ರೂ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಸೊ ಏನೇ ವ್ಯವಸ್ಥೆ ನಿಮ್ಗೆ ಒಳಗಡೆ ಕಮ್ಮಿ ಇರಲ್ಲ, ಎಲ್ಲಾನು ಇದೆ ವ್ಯವಸ್ಥೆ ಒಳಗಡೆಗೆ. ಇನ್ನು ಸ್ಟಾರ್ಟ್ ಆಗಿಲ್ಲ ಇಲ್ಲಿ. ಸೊ ಸ್ಟಾರ್ಟ್ ಆಗದೆ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಗಲೀಜು ಅಂತ ಅನಿಸ್ತಾ ಇದೆ, ಹುಡುಗರಿಲ್ಲ. ಸೊ ಕಂಟಿನ್ಯೂ KSRTC ಇಂದ ಅನೌನ್ಸ್ಮೆಂಟ್ ಆಯ್ತು ಅಂದ್ರೆ ಫುಲ್ 80ರಿಂದ 100 ಜನ ಬಂದ್ರೆ ಎಲ್ಲಾರ್ಗು ಊಟ, ತಿಂಡಿ, ಕಾಫಿ, ಟೀ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ಮಾಮೂಲಿ ಒಂಥರ ಅಂಗಡಿ ತರ ಇದೆ ಇಲ್ಲಿ. ಸೊ ನಿಮ್ಗೆ ಯಾರಾದ್ರೂ ಉತ್ತರ ಕರ್ನಾಟಕದಿಂದ ನಾವು ಜೋಳದ ರೊಟ್ಟಿ ಅಥವಾ ಶೇಂಗಾ ಹಿಂಡಿ ಏನಾದ್ರು ತಗೊಂಡ್ಬಂದಿದ್ರೆ ಮೊಸರು ಸಿಗುತ್ತೆ ಇಲ್ಲಿ. ಮೊಸರು ತಗೊಂಡು ಕೂಡ ನೀವು ಶೇಂಗಾ ಹಿಂಡಿ, ಕಟ್ರೊಟ್ಟಿ ಕೂಡ ತಿನ್ಬೋದು ಇಲ್ಲಿ. ಓಕೆನಾ. ಬೇಕೆ ಇಲ್ಲ ಬಿಸ್ಕೆಟ್, ಬೇರೆ ಏನಾದ್ರು ನಿಮ್ಗೆ ಚಕ್ಲಿ, ನಿಪ್ಪಟ್ಟು ಏನೋ ಬೇಕು, ಮಾಮೂಲಿ ಪೆಟ್ಟಿ ಅಂಗಡಿ ತರ ಇದೆ. ಅದ್ರ ಜೊತೆಗೆ ಅವರು ಊಟದ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದಾರೆ. ಇದು ಊಟದ ಜಾಗ, ನಾವು ಇಲ್ಲೇನು ಊಟ ಕೊಡುವಂತ ಜಾಗ. ಸೊ ಬನ್ನಿ, ಇವಾಗ ಕನಕಪುರ ಟ್ರ್ಯಾಕ್ ಅಲ್ಲಿ ಸುಮಾರು ಜನ ಸ್ಟೂಡೆಂಟ್ ಕೂಡ ಇದ್ದಾರೆ. ಸ್ಟೂಡೆಂಟ್ ಗಳಿಗೂ ಕೂಡ ಮಾತಾಡ್ಸೋಣ ಅಂತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಯಾವ ಊರಿಂದ ಬಂದಿದ್ದೀರಾ ನೀವು? ಇಲ್ಲಿ ರಾಮನಗರ ಸರ್. ರಾಮನಗರ. ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ಸರ್? 5 ದಿನ ಆಯ್ತು ಸರ್. 5 ದಿನ ಆಯ್ತು. ಇಲ್ಲಿ ಟ್ರೈನಿಂಗ್ ಎಲ್ಲ ಯಾವ ತರ ಇದೆ ಸರ್? ಸರ್ ಚೆನ್ನಾಗದೆ. ಎಲ್ಲಾ ಎಸ್ಒ, ಎಲ್ಲೋ ಅಪ್ಪು, ಎಂಟು ಎಲ್ಲಾ ಕಡೆ ಹುಮ್ನಾಬಾದ್ ಬೇಕಾದ್ರೆ ಹುಮ್ನಾಬಾದ್, ಹಾಸನ ಬೇಕಾದ್ರೆ ಹಾಸನ, ಯಾವ ಟ್ರ್ಯಾಕ್ ಚಾಯ್ಸ್ ಮಾಡಿರ್ತೀರ ಆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾರೆ. ಓಕೆ, ನೀವು ಯಾವ ಟ್ರ್ಯಾಕ್ ತಗೊಂಡಿದ್ದೀರಾ ಸರ್? ನಾನು ಹಾಸನ ತಗೊಂಡಿದ್ದೀನಿ ಸರ್. ಹಾಸನ ತಗೊಂಡಿರೋದು. ಆಮೇಲೆ ನೀವು ಬರೀ KSRTC ಮಾತ್ರ ಹಾಕಿದ್ರೆ NW ಹಾಕಿದ್ದೀನಿ, ಎರಡು ಕಡೆ ಹಾಕಿದಾರ? 2 ವೆರಿಫಿಕೇಶನ್ ಆಗಿದೆ. ಇಲ್ಲಿ ಎಷ್ಟು ಒಂದ್ ವಾರದಿಂದ ತಗೋತಾ? 1 ವಾರದಿಂದ ತಗೋತಾ. ಸೊ ಇನ್ನು ಎಷ್ಟು ದಿನ ಪರ್ಫೆಕ್ಟ್ ಆಗಿದ್ದೀರಾ? ಪರ್ಫೆಕ್ಟ್ ಆಗಿದ್ದೀನಿ ಸರ್. ಇನ್ನು ಡೇಟ್ ಬಿಟ್ ಮೇಲೆ ಬರುವ ಅನ್ಕೊಂಡಿದ್ದೀನಿ. ಇನ್ನೊಂದು ವಾರ ಡೇಟ್ ಬಿಟ್ಟು ಬರುವ. ಓಕೆ ಸರ್, ತಮ್ಮ ಹೆಸರು? ಶಿವು ಅಂದ್ಬಿಟ್ಟು ಸರ್, ಮೈಸೂರಿಂದ. ಚೆನ್ನಾಗ್ ಟ್ರ್ಯಾಕ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಬಂದು 15 ದಿನ ಆಯ್ತು. ಸೊ ಇಲ್ಲಿ ಇನ್ನು ಎಷ್ಟು ಒಂದ್ ವಾರ ಆಯ್ತು ತಗೊಂಡ ನೀವು? ಇಲ್ಲ ಸರ್, 15 ದಿನ ಆಯ್ತು. 15 ದಿನ ತಗೊಂಡು ಇಲ್ಲೇ ಇದ್ದೀನಿ. ಇಲ್ಲೇ ರೂಮ್ ವ್ಯವಸ್ಥೆ ಎಲ್ಲ ಐತೆ, ಚೆನ್ನಾಗೈತೆ. ವ್ಯವಸ್ಥೆ ಎಲ್ಲ ಐತೆ. ಎಲ್ಲ ಮಾಸ್ಟರ್ ಎಲ್ಲ ಯಾವ ತರ ಹೇಳ್ಕೊಡ್ತಾರೆ? ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ಒಂದೊಂದು ಟ್ರ್ಯಾಕ್ ಒಬ್ಬೊಬ್ರು ಇದಾರೆ ಮಾಸ್ಟ್ರು. ಒಂದೊಂದು ಟ್ರ್ಯಾಕ್ಗೂ ಸಪರೇಟ್ ಆಗಿ ಇದಾರೆ, ಹೇಳ್ಕೊಡ್ತಾರೆ ಚೆನ್ನಾಗಿ. ನೀವು ಯಾವ ಟ್ರ್ಯಾಕ್ ತಗೊಂಡಿದ್ದೀರಾ? ನಾವು ಹಾಸನ ಟ್ರ್ಯಾಕ್ ತಗೊಂಡಿರೋದು. ಆಮೇಲೆ ನೀವು ಯಾವ್ದು KSRTC NW ಎರಡಕ್ಕೂ ಅಪ್ಲೈ ಮಾಡಿದ್ರೆ? KSRTC ಮಾತ್ರ ಹಾಕಿದ್ರು. DCOMC ಗೆ
ಡಿಕಮ್ಸಿಗೆ ಹಾಕಿ. ಓಕೆ ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಂಕರ್ ಅಂತ ಸರ್. ಓಕೆ, ನೀವು ಯಾವ ಊರವ್ರು ಸರ್? ಸರ್ ನಾವು ಮೂಲತಃ ಮಂಡ್ಯದವರು, ಬೆಂಗಳೂರಿಂದ ಅಪ್ ಅಂಡ್ ಡೌನ್ ಮಾಡ್ತೀವಿ. Daily up and ಬೆಂಗಳೂರಿಂದ down. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ. ಓಕೆ. ಒಂದು ವಾರದಿಂದ ಬರ್ತಾ ಇದೀವಿ. ಹ್ಮ್ ಸರ್ ಅದೇ ಚೆನ್ನಾಗಿದೆ ಸರ್, ಟ್ರ್ಯಾಕ್ ಎಲ್ಲ ಚೆನ್ನಾಗಿದೆ. ಹ್ಮ್. ಮಾಸ್ಟರ್ ಏನ್ ಹೇಳ್ಕೊಡ್ತಾರೋ ಹ್ಮ್. ಆ ತರ ಹೊಡೆದ್ರೆ ಬರುತ್ತೆ. ಯಾಕಂದ್ರೆ ನಾವು ಪ್ರತಿನಿತ್ಯ ಗಾಡಿ ಓಡಿಸ್ತೀವಿ. ನಾವು ಸ್ಕೂಲ್ ಬಸ್ ಎಲ್ಲ ಓಡಿಸ್ತೀವಿ, 45 ಸೀಟರ್ಸ್ ಎಲ್ಲ ಬಸ್ ಎಲ್ಲ ಚೆನ್ನಾಗಿ ಓಡಿಸ್ತೀವಿ. ಓಕೆ. ಎಂತ ಜಾಗದಲ್ಲಿ ಬೇಕಾದ್ರೂ ಗಾಡಿಗಳನ್ನೆಲ್ಲ ಓಡಿಸ್ತೀವಿ. ಬಟ್ ಆದ್ರೆ ಇಲ್ಲಿ ಟ್ರ್ಯಾಕ್ ಅಲ್ಲೇ ಬೇರೆ ಇರ್ತದೆ. ಯಾಕಂದ್ರೆ ಟ್ರ್ಯಾಕ್ ಅಲ್ಲಿ ಹೊಡಿಯೋದೇ ಮೇನ್ ಇಂಪಾರ್ಟೆಂಟ್. ನಾವು ಹೊರಗಡೆ ಎಷ್ಟು ಬೇಕಾದ್ರೂ ಗಾಡಿಗಳು ಓಡಿಸಬಹುದು ಸ್ನೇಹಿತರೆ. ಸೊ ಮೇನ್ ನಾವು ಈ ಟ್ರ್ಯಾಕ್ ಅಲ್ಲಿ ಹೊಡಿಬೇಕಲ್ಲ, ಪೋಲ್ ಗಳಲ್ಲಿ ಹೊಡಿಯೋದು ತುಂಬಾ ಇಂಪಾರ್ಟೆಂಟ್. ನಾವು ಹೊರಗಡೆ ಎಷ್ಟಾದ್ರೂ ಎಕ್ಸ್ಪೀರಿಯನ್ಸ್ ಇರ್ಬೋದು. ನಾವು ಸುಮಾರು ಕೆಲವೊಬ್ರು ಲಾರಿಗಳು ಓಡಿಸ್ತಿರ್ತಾರೆ, ಕೆಲವೊಬ್ರು ನೈಟ್ ಸರ್ವಿಸ್ ಬಸ್ಗಳು ಓಡಿಸ್ತಾ ಇರ್ತಾರೆ. ಬಟ್ ಅಲ್ಲಿ ಓಡಿಸೋದಕ್ಕಿಂತ ಈ ಮೇನ್ ಏನಿದೆಯಲ್ಲ ಪೋಲ್ಗಳು ಓಡಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೋಡ್ದಂಗೆನೆ KKRTC ನಲ್ಲಿ ವೋಲ್ವೋ ಓಡಿಸೋರು ಕೂಡ ಬರೀ 35 ಮಾರ್ಕ್ಸ್ ತೆಗೆದಿದ್ದಾರೆ. ಅದೇ ಆಟೋ ಓಡಿಸೋರು ಕೂಡ ಬಂದ್ಬಿಟ್ಟು ಈ ಟ್ರ್ಯಾಕ್ ಅಲ್ಲಿ ಟ್ರೈನಿಂಗ್ ತಗೊಂಡು 50 ಹೊಡಿತಿದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಗಾಡಿ ಬರುತ್ತೆ, ನಾನು ಕನ್ಫರ್ಮ್ ಆಗಿ ನಾನು ಗಾಡಿ ಹೊಡಿತೀನಿ ಪೋಲ್ ಅನ್ನೋದಲ್ಲ, ನಾವು ಟ್ರ್ಯಾಕ್ ಅಲ್ಲಿ ಎಷ್ಟು ಆ ಟೈಮಿಗೆ ತಕ್ಕಂಗೆ ಕರೆಕ್ಟ್ ಆಗಿ ಒಂದು ಪೋಲ್ ಗುಳಿಸ್ದಂಗೆ ಹೊಡಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಯಾವ ತರ ಸರ್? ನಾವು ಮಧ್ಯಾಹ್ನ ಒನ್ ಟೈಮ್ ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ ಬಿಡ್ತೀವಿ. ಮನೆಯಿಂದಾನೇ ನೀವು ಮನೆಯಿಂದ ಮಾಡ್ಕೊಂಡ್ ಬಿಡ್ತೀವಿ. ಮಧ್ಯಾಹ್ನ ಒನ್ ಟೈಮ್ ಇಲ್ಲಿ ಒಬ್ರು ಅಕ್ಕ ಅವರು ಮುದ್ದೆ ಊಟ ಮಾಡ್ತಾರೆ. ಇಲ್ಲ ಅಂದ್ರೆ ದಕ್ಷಿಣ ಭಾರತದ ಊಟ ನಾರ್ತ್ ಈಸ್ಟ್ ಗೆ ಸೆಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಮುದ್ದೆ, ಕಾಳು, ಸಾಂಬಾರು, ಹುರುಳಿಕಾಳು ಸಾಂಬಾರು ಎಲ್ಲ ಚೆನ್ನಾಗಿ ಮಾಡ್ತಾರೆ. 50 ರೂಪಾಯಿಗೆ ಫುಲ್ ಮೀಲ್ಸ್ ಊಟ ಕೊಡ್ತಾರೆ. ನೀವು ಎಷ್ಟಾದ್ರೂ ಊಟ ಮಾಡಿ. 50 ರೂಪಾಯಿಗೆ ಮುದ್ದೆ ಪ್ಲಸ್ ಅನ್ನ ಸಾಂಬಾರು ಒಂದ್ ಪಲ್ಯ ಕೊಡ್ತಾರೆ. ನಾವು ರೋಡ್ ಮೇಲೆ ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಇಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಅಂತಾನೆ ಅನ್ನಿಸ್ತದೆ. ಒಂದು ಶ್ರಮ ಪಟ್ಟು ಓಡಿಸ್ಬೇಕು, ಇನ್ನೊಂದು ದೇವ್ರ ಕೃಪೆ ಕೂಡ ಇರಬೇಕು. ಸರ್ಕಾರದ ಹಣೆ ಬರದಲ್ಲೂ ಇರ್ಬೇಕು. ಖಂಡಿತ ಸರ್, ನಾವ್ ಎಷ್ಟೇ ನಿಪುಣರಾಗಿದ್ರು ಇದು ಒಂದು ಅಂದಾಜಿನ ಮೇಲೆ ಮಾಡಂತದ್ ಕೆಲಸ. ಇದು ನಮ್ ಶ್ರಮ, ಅದ್ರ ಜೊತೆಗೆ ನಮ್ಮ ಅದೃಷ್ಟ ಎರಡೂ ಕೂಡ ಕೆಲಸ ಮಾಡುತ್ತೆ ಸರ್. ಸರ್ ತಮ್ಮ ಹೆಸರು? ಶೇಖರ್ ಅಂತ. ತಾವು ಯಾವ ಊರಿಂದ? ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ ಸರ್. ಓಕೆ, ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಸರ್? ನಾವು ಬಂದು 8 ದಿನ ಆಗುತ್ತೆ ಸರ್. ಓಕೆ, 8 ದಿವಸ ಟ್ರೈನಿಂಗ್ ತಗೋತಾ ಇದೀವಿ ಸರ್. ನೀವು ಯಾವ್ದಕ್ಕೆ ಅಪ್ಲೈ ಮಾಡಿದ್ರೆ ಸರ್? KSRTC ಡಿಕಮ್ಸಿ ಮಾತ್ರ ಮಾಡಿದೀವಿ ಸರ್. NW ಮಾಡಿಲ್ಲ? ಇಲ್ಲ ಸರ್, ಅದ್ ಮಾಡಿ. ಓಕೆ, ಇಲ್ಲಿ ಯಾವ ತರ ಇದೆ ಸರ್ ಟ್ರೈನಿಂಗ್ ಎಲ್ಲ? ಟ್ರ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದೊಂದ್ ಟ್ರ್ಯಾಕ್ ಒಂದೊಂದ್ ಸಪ್ರೇಟ್ ಬಸ್ ಇದೆ. ಎಸ್ ಟ್ರ್ಯಾಕ್ ಸಪರೇಟ್, 8 ಸಪರೇಟ್, ಅಪ್ಗ್ರೇಡ್ ಸಪರೇಟ್, ಮತ್ತೆ ಎಲ್ ರಿವರ್ಸ್ ಸಪರೇಟ್, ಎಲ್ಲದಕ್ಕೂ ಸಪರೇಟ್ ಬಸ್ ಇದೆ. ಟ್ರ್ಯಾಕ್ಗೂ ಸಪರೇಟ್ ಬಸ್ ಇದೆ ಸರ್. ಯಾಕಂದ್ರೆ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ರ್ಯಾಕ್ ಮುಗಿದ್ಮೇಲೆ ಅದೇ ಬಸ್ ತಗೊಂಡೋಗಿ ಅಪ್ಪಲ್ಲಿ ಹೇಳ್ಕೊಡೋದು. ಯಾಕಂದ್ರೆ ಬಸ್ಗಳು ಕಮ್ಮಿ ಇರ್ತಾವ ಒಂದೊಂದ್ ಟ್ರ್ಯಾಕ್ ಅಲ್ಲಿ. ಬಟ್ ಇಲ್ಲ ಆತರ ಅಲ್ಲ, ಎರಡು ಎಲ್ಲಿದ್ರೆ ಒಂದೊಂದ್ ಎಲ್ಲಿಗೂ ಒಂದೊಂದ್ ಸಪರೇಟ್ ಆಗಿ ಬಸ್ಗಳಿದೆ ಅಂತೆ. ಮತ್ತೆ ಎಸ್ಗೂ ಸಪರೇಟ್ ಆಗಿ ಬಸ್ ಇದೆ, ಅಪ್ಪಗೂ ಕೂಡ ಸಪರೇಟ್ ಆಗಿ ಬಸ್ ಇದೆ. ಸೊ ಹಾಗಾಗೋದ್ರಿಂದ ನಾವು ಎಷ್ಟೇ ಜನ ಬಂದ್ರು ಕೂಡ ನಮ್ಗೆ ಇಲ್ಲಿ ಅಂದ್ರೆ ಒದ್ದಾಟ ಇರಲ್ಲ. ಒಂದೇ ಬಸ್ ಇದೆಯಪ್ಪ, ನಾವು ಕಾಯ್ಬೇಕು ಇದು ಮುಗಿಯೋವರೆಗೂ ಅನ್ನೋದಿರಲ್ಲ. ಎಲ್ಲಾ ಟ್ರ್ಯಾಕ್ಗೂ ಸಪರೇಟ್ ಬಸ್ಸು ಮತ್ತೆ ಸಪರೇಟ್ ಆಗಿ ಟ್ರೈನರ್ ಇರೋದ್ರಿಂದ ನಾವು ಆರಾಮಾಗಿ ಕಲಿಬಹುದು. ಸಪರೇಟ್ ಗಾಡಿ ಇದೆ, ಎಲ್ಲದಕ್ಕೂ ಸಪರೇಟ್ ಟ್ರೈನರ್ ಇದಾರೆ ಸರ್. ಎಷ್ಟು ಡೈಲಿ 60-70 ಜನ ಬರುತ್ತೆ ಸರ್, ಬರ್ತಾರೆ. ಒಂದು 5 ಗಂಟೆ ತನಕ ಎಲ್ಲ ಕ್ಲೋಸ್ ಆಗುತ್ತೆ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ. ಓಕೆ, ಎಲ್ಲಿಂದ ಬಂದಿರಿ ಸರ್? ಸರ್ ನಾನು ಬೀದರಿಂದ ಬಂದಿರೋದು. ಸರ್ ಇಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಬೇಕು ಅಂತ ಇವತ್ತು ಹೊಸದಾಗಿ ಬಂದು ಸೇರ್ಕೊಂಡೆ. ಇವತ್ತೇ ಬಂದಿರಾ? ಹೌದು ಸರ್. ಸೊ ಇವತ್ತೇ ನೀವು ಸ್ಟಾರ್ಟಿಂಗ್ ನೀವು ಇವತ್ತೇ ಅಡ್ಮಿಷನ್? ಹೌದು ಸರ್. ಎಷ್ಟಾಯ್ತು ಸರ್ ಅಡ್ಮಿಷನ್ ಗೆ? ಎಷ್ಟು ತಗೊಂಡ್ರು ಸರ್? 4,500 ತಗೊಳ್ತಾರೆ ಸರ್. ತಮ್ಮ ಹೆಸರು? ಹರ್ಷ ಅನ್ಬಿಟ್ಟು ಸರ್, ಬೆಂಗಳೂರಿಂದ ಬಂದಿದೀವಿ. ಓಕೆ, ಬಂದು ಇಲ್ಲಿ 3 ಡೇಸ್ ಆಯ್ತು. ಓಕೆ, ಇಲ್ಲಿ ತುಂಬಾ ಚೆನ್ನಾಗಿದೆ, ಟ್ರೈನಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ, ಇಲ್ಲಿ 4, 4, S, L, ಅಪ್ ಮಾಸ್ಟರ್ಸ್ ಗಳಿದ್ದಾರೆ. ಎಲ್ಲಾ ಬಸ್ಗಳಿಗೂ ಒಬ್ಬೊಬ್ರು ಮಾಸ್ಟರ್ಸ್ ಇದ್ದಾರೆ. ಚೆನ್ನಾಗ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಬಟ್ ನಾವು ಹೊರಗಡೆ ಓದಿಯೋದಕ್ಕೂ ಇಲ್ಲಿ ಬಂದು ಟ್ರೈನ್ ಅಪ್ ತಗೊಳ್ಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಇಲ್ಲಿ ಬಂದು ತಗೊಂಡ್ರೆ ಅಲ್ಲಿ ಸಕ್ಸಸ್ ಮಾಡಬಹುದು ಅನ್ನೋದು ನಮ್ಗೆ ನಂಬಿಕೆ ಇದೆ. ಸರ್ ಇದು ಯಾವ ಟ್ರ್ಯಾಕ್ ಸರ್ ಇವಾಗ ನೀವು ಹೇಳ್ಕೊಡ್ತಾ ಇರೋದು? ಸರ್ ಇದು ಎಷ್ಟು ಟ್ರ್ಯಾಕ್ ಅಂತ, ಇದು ಎಷ್ಟು ಟ್ರ್ಯಾಕ್ ಅಲ್ಲಿ ಯಾವ ತರ ಟೆಕ್ನಿಕಲ್ ಹೊಡಿಬೇಕು ಅನ್ನೋದು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ ಕುಂತಿರ್ತಾರೆ, ಹೊರಗಡೆ ತಲೆ ಹಾಕಿರ್ತಾನೆ. ಸ್ಟಾರ್ಟ್ ಮಾಡಪ್ಪ, ಹೊರಗಡೆ ತಲೆ ಹಾಕೋ. ಬರೀ ಕ್ಲಚ್ ನಿಧಾನ ಐಲಿನೆಲ್ಲ ಬಿಟ್ರೆ ಗಾಡಿ 2 ನಿಮಿಷಕ್ಕೆಲ್ಲ ಹೋಗುತ್ತೆ. ಆಯ್ತಾ? ಓಕೆ. ಪೋಲ್ಗೂ ಬಸ್ಗೂ ಒಂದಡಿ ಗ್ಯಾಪ್ ಇರ್ಬೇಕು, ಹಿಂದ್ಗಡೆನೆ ನೋಡ್ತಾ ಇರ್ಬೇಕು. ಹೊರಗಡೆ ತಲೆ ಹಾಕಿರ್ಬೇಕು. ಹೊರಗಡೆ ತಲೆ ಹಾಕೋ, ನಿಧಾನ ಕ್ಲಚ್ ಬಿಡು. ರೈಟ್ ಎಸ್ ಸರ್, ಇದು ರೈಟ್ ಎಸ್ ಅಂತ. ಇದು ಹೋಗ್ತಾರ ಹಂಗೆ ಸ್ಟ್ರೈಟ್ ಪೋಲ್ ಗಂಟ ಸೀದಾ ಹೋಗ್ತಾರ. ಫಸ್ಟ್ ಪೋಲ್ ಗಂಟ ಸೀದಾ ಹೋಗ್ತಾರೋ, ಸೀದಾ ಬರೀ ಕ್ಲಚ್ ಐಲಿನಲ್ಲೇ ಗಾಡಿ ಹೋಗುತ್ತೆ. ಎಷ್ಟೇಟು ಕೊಡುವ ಅವಶ್ಯಕತೆ ಇಲ್ಲ. ಹೊರಗಡೆ ತಲೆ ಹಾಕೋ, ಆರಾಮಾಗಿ ನೋಡ್ತಾ ಇರ ಹಂಗೆ. ಒಂದಡಿ ಗ್ಯಾಪ್ ಇರ್ಲಿ. ನಮ್ ಪೋಲ್ಗೂ ಹಿಂದ್ಗಡೆ ಬ್ಯಾಕ್ ವೀಲ್ಗೂ ಒಂದಡಿ ಗ್ಯಾಪ್ ಇರ್ಬೇಕು. ಜಾಸ್ತಿ ಸ್ಟೇರಿಂಗ್ ಎಳ್ದಾಡ್ಬಾರ್ದು. ಅಲ್ಲಿ ಹಿಂದೆ ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಏನು ಗಾಡಿ ಏನ್ ಆಗ್ತದೆ ಅನ್ನೋದು ಮೊದ್ಲು ಅಬ್ಸರ್ವ್ ಮಾಡ್ಬೇಕು ಜಾಸ್ತಿ. ನಮ್ ಪೋಲ್ ಹಿಂದ್ಗಡೆ ಬ್ಯಾಕ್ ವೀಲ್ ಟೈರು ಒಂದಡಿ ಗ್ಯಾಪ್ ಇರ್ಲಿ. ಪೋಲ್ಗೂ ಮತ್ತೆ ಬಸ್ಗೂ ಒಂದಡಿ ಗ್ಯಾಪ್ ಇರ್ಲಿ. ನಿಧಾನ ಹೋಗ್ತಾ ಹಂಗೆ ಹೋಗ್ತಾ ಇರ್ಲಿ, ನಿಧಾನಕ್ಕೆ ಹೋಗ್ತಾ ಇರ್ಲಿ. ಹಿಂದೆ ಏನಾಗ್ತಾ ಇದೆ ಅಂದ್ರೆ ಅಬ್ಸರ್ವ್ ಮಾಡ್ಬೇಕು ಮೊದ್ಲು.
ಹಂಗೆ ಹೋಗ್ತಾ ಇರ್ರಿ. ನಮ್ಗೆ ಸ್ಟ್ರೈಟ್ ಲೈನ್ ಕಾಣಿಸ್ಬೇಕಂತ ರೈಟ್ ಅಲ್ಲೇ ನೋಡ್ತಾ ಇರ್ಬೇಕು, ಆಯ್ತಾ? ಹೋಗ್ತಾ ಇರ್ರಿ. ಇವಾಗ ನೋಡ ಸ್ಟ್ರೈಟ್ ಲೈನ್ ಕಾಣಿಸ್ತಾ? ಸ್ಟ್ರೈಟ್ ಲೈನ್ ಕಾಣಿಸೋ ತಕ್ಷಣ ರೈಟ್ ಕತೆ ಅವಶ್ಯಕತೆ ಮುಗೀತು. ಏನಿರು ಲೆಫ್ಟ್ ಸೈಡ್ ಎಲ್ಲ ನೋಡ್ಬೇಕು. ಇವಾಗ ಲೆಫ್ಟ್ ಸೈಡ್ ಮಿರರ್ ನೋಡು. ಲೆಫ್ಟ್ ಸೈಡ್ ಮಿರರ್ ಅಲ್ಲಿ ಪೋಲ್ ಕಾಣಿಸ್ತಾ ಇಲ್ಲ. ಸೀದಾ ಕ್ಲಚ್ ಬಿಡು, ನಿಧಾನಕ್ಕೆ ಕ್ಲಚ್ ಬಿಡು. ಸ್ವಲ್ಪನೇ ಲೆಫ್ಟ್ ಸೈಡ್ ಬರ್ತಾ ಇರ್ಬೇಕು. ಇವಾಗ ಲೆಫ್ಟ್ ಅಲ್ಲಿ ಹೋಗ್ಬೇಕು. ಇವಾಗ ಲೆಫ್ಟ್ ಬಾ ಲೆಫ್ಟ್. ಪೋಲ್ ಕಾಣಿಸ್ತಾ? ಗಾಡಿ ಸೀದಾ ಮಾಡ್ಕೊಳ್ಬೇಕು. ಇಲ್ಲಿ ಸೀದಾ ಲೈನ್ ಇದು, ಸೀದಾ ಹೋಗ್ತಾ ಇರ್ಬೇಕು ಗಾಡಿ. ಸ್ಟೇರಿಂಗ್ ಎಲ್ದಾಡ್ಬಾರ್ದು. ಸೀದಾ ಲೈನ್ ಪೋಲ್ ಕಾಣಿಸ್ಕೊಂಡ ಸೀದಾ ಹೋಗ್ತಾ ಇರ್ಲಿ. ಹಿಂಗೆ ಗಾಡಿ ಜಾಸ್ತಿ ಸ್ಟೇರಿಂಗ್ ಎಲ್ದಾಡ್ಬಾರ್ದು. ಹಿಂದೆ ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಇವಾಗ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಸ್ವಲ್ಪ ಲೆಫ್ಟ್ ಸೈಡ್ಗೆ ಅರ್ಧ ಅಡಿ ಗ್ಯಾಪ್ ಇರ್ಲಿ. ನಮ್ ಪೋಲ್ಗೂ ಹಿಂದ್ಗಡೆ ಬ್ಯಾಕ್ ವೀಲ್ ಟೈರ್ಗೆ ಅರ್ಧ ಅಡಿ ಗ್ಯಾಪ್ ಇರ್ಲಿ. ಲೆಫ್ಟ್ ಹೇಳ್ಕೊಳ್ಳೋಣ ಸ್ವಲ್ಪ. ಸಾಕು. ಜಾಸ್ತಿ ಹತ್ರ ಬಂತು ಅಂದ್ರೆ ಸ್ವಲ್ಪ ರೈಟ್ ಬಿಡ್ಬೇಕು. ಬಾ ಲೆಫ್ಟ್ ಬಾ ಸ್ವಲ್ಪ. ಬಾ ಲೆಫ್ಟ್ ಇನ್ನೊಂದ್ ಸ್ವಲ್ಪ. ಹಿಂದ್ಗಡೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಏನಾಗ್ತಾ ಇದೆ ಅನ್ನೋದು ಗಾಡಿ ಮೊದ್ಲು ಅಬ್ಸರ್ವ್ ಮಾಡ್ಬೇಕು. ಹತ್ರ ಬರ್ತಾ ಇದೆ ಅಂದ್ರೆ ಸ್ವಲ್ಪ ರೈಟ್ ಬಿಡ್ಬೇಕು. ಹೋಗ್ತಾ ಇರ್ಲಿ ಹಂಗೆ ಕರೆಕ್ಟ್ ಆಗೈತೆ. ಹೋಗ್ತಾರಪ್ಪ ಹಂಗೆ ಕರೆಕ್ಟ್ ಆಗೈತೆ. ಜಾಸ್ತಿ ಹತ್ರ ಬರ್ತಾ ಇದೆ ಅಂದ್ರೆ ರೈಟ್ ಸೈಡ್ ಬಿಡ್ಬೇಕು. ದೂರ ಆಯ್ತಾ ಇದೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರ್ಬೇಕು. ಹೋಗ್ತಾ ಇರ್ಲಿ ಹಂಗೆ. ಹಿಂಗಡೆ ಅಬ್ಸರ್ವ್ ಮಾಡೋದು ಮುಖ್ಯ, ಮೇನು. ನೋಡ್ತಾ ಹಂಗೆ ಹೋಗ್ತಾ ಇರೋ. ಸ್ಟ್ರೈಟ್ ಲೈನ್ ಕಾಣಿಸ್ತಾ? ಹಂಗೆ ಸ್ಟ್ರೈಟ್ ಹೋಗ್ತಾ ಇರಪ್ಪ. ಸಾಕು. ಹಂಗೆ ಹೋಗು. ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇರೋ. ಎಷ್ಟು ಗಾಡಿ ಹೋಗ್ಲಿ. ಓಕೆ ಸಾಕು, ಸ್ಟಾಪ್. ಸರ್ ಇವಾಗ ಇಷ್ಟು ನಿಧಾನಕ್ಕೆ ಬಂದ್ರು ಕೂಡ 3 ನಿಮಿಷದಲ್ಲಿ ಈ ಟ್ರ್ಯಾಕ್ ನ ಕಂಪ್ಲೀಟ್ ಮಾಡಬಹುದಾ? ಹೌದು ಸರ್, ಕಂಪ್ಲೀಟ್ ಮಾಡ್ಬೋದು. ನಿಧಾನ ಇಲ್ಲಿಂದ ಬರ್ತೀನಿ ಅಂದ್ರೆ ಗಾಡಿನೂ 2 ನಿಮಿಷದೊಳಗೆಲ್ಲ ಗಾಡಿ ಈಚೆ ಬರುತ್ತೆ. ಪೋಲಿಂದ ಆಚೆ ಹೋಗುತ್ತೆ. 2 ನಿಮಿಷದಲ್ಲಿ ಗಾಡಿ ಹೋಗ್ಬೋದು ಸರ್. ನಿಧಾನ ಬರ್ಬೇಕು. ಎಕ್ಸ್ಲೇಟರ್ ರೈಸ್ ಮಾಡಬಾರ್ದು. ಆರಾಮಾಗಿ ಬಂದ್ರೆ ಸ್ಟೇರಿಂಗು ಜಾಸ್ತಿ ತಿರ್ಗಾಡಿಸುತ್ತೆ, ಎಳಿದಾಡ್ಬಾರ್ದು. ಆರಾಮಾಗಿ ಬಂದ್ರೆ ಅಂದ್ರೆ 2-2.5 ನಿಮಿಷಕ್ಕೆಲ್ಲ ಗಾಡಿ ಹೊರಗಡೆ ಬರುತ್ತೆ ಎಷ್ಟ್ ಟ್ರ್ಯಾಕ್ ಅಲ್ಲಿ. ಸರ್ ಇದು ಲೆಫ್ಟ್ ಎಸ್ ಅಂತ ಮೊದ್ಲು ಮಿರರ್ ನೋಡ್ಕೊಂಡೆ ಹೊಡಿಬೇಕು. ಅದು ರೈಟ್ ಎಸ್ ಅಲ್ಲಿ ಮೊದ್ಲು ಆಚೆ ಹೊರಗಡೆ ತಲೆ ಹಾಕ ಹೊಡಿತಾರ, ಕತ್ತು ಹೊರಗಡೆ ಹಾಕ ಹೊಡಿತಾರೆ. ಇದು ಲೆಫ್ಟ್ ಎಸ್ ಅಲ್ಲಿ ಮಿರರ್ ನೋಡ್ಕೊಂಡು ಹೊಡಿಬೇಕು. ಸ್ಟಾರ್ಟ್ ಮಿರರ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಹುಡುಗ ತೋರಿಸ್ತೇನೆ ನೋಡಿ. ಸ್ಟಾರ್ಟ್ ಮಾಡಪ್ಪ. ಮಿರರ್ ನೋಡ್ಕೊಂಡೆ ಹೋಗ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಹಿಂದೆ ನೋಡು, ಪೋಲ್ ಕಾಣಿಸ್ತಾ ಇದ್ದಾ? ಹೋಗೋ. ಬ್ರೇಕ್ ಕ್ಲಚ್ ಬಿಡ್ಬೇಕು. ಗಾಡಿ ಐಲಿನಲ್ಲೇ ಗಾಡಿ ಹೋಗ್ಬೇಕು. ಬ್ರೇಕ್ ಕ್ಲಚ್ ಬಿಡು. ಎಕ್ಸ್ಲೇಟರ್ ಜಾಸ್ತಿ ಕೊಡ್ಬಾರ್ದು. ಹೋಗ್ತಾ ಇರ್ಲಿ ಹಿಂಗೆ ಗಾಡಿ ಅಬ್ಸರ್ವ್ ಮಾಡ್ತಾರೆ. ಹಿಂದೆ ನೋಡು, ಫಸ್ಟ್ನೇ ಪೋಲು 2ನೇ ಪೋಲ್ ಗಂಟ ಸ್ಟ್ರೈಟ್ ಇದೆ, 1ನೇ ಪೋಲ್ ಗಂಟೆ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಹೋಗ್ತಾರ. ಸ್ವಲ್ಪ ಲೆಫ್ಟ್ ಕ್ರಾಸಿಂಗ್ ಆಯ್ತು. ಸ್ವಲ್ಪ ಲೆಫ್ಟ್ ಹೇಳ್ಕೊಳ್ಬೇಕು. ಸ್ವಲ್ಪ ಹೇಳ್ಕೊ. ಜಾಸ್ತಿ ಹೇಳ್ಬಾರ್ದು ಸ್ಟೇರಿಂಗ್. ಸ್ವಲ್ಪ ಸಾಕು. ಹೋಗ್ತಾ ಇರ್ಲಿ ಹಿಂಗೆ. ಹತ್ರ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಬಾ ಲೆಫ್ಟ್ಗೆ ಸ್ವಲ್ಪ. ಬಾ ಲೆಫ್ಟ್. ಹಿಂದ್ಗಡೆ ಬ್ಯಾಕ್ ವೀಲ್ ಟೈರು ಅರ್ಧ ಅಡಿ ಗ್ಯಾಪ್ ಇರ್ಬೇಕು. ನಮ್ಮ ಪೋಲ್ಗೂ ಬಸ್ಗೂ ಅರ್ಧ ಅಡಿ ಗ್ಯಾಪ್ ಅಲ್ಲೇ ಇರ್ಬೇಕು. ಹೋಗ್ತಾರ ಹಂಗೆ ನೋಡ್ತಾರೋ, ಹಿಂದೆ ನೋಡ್ತಾರೋ. ಹೋಗ್ಲಿ ಹಂಗೆ ಕರೆಕ್ಟ್ ಆಗೈತೆ. ಹಂಗೆ ಹೋಗ್ತಾ ಇರ್ಲಿ ಹಂಗೆ. ಹತ್ರ ಬರ್ತಾ ಇದೆ ಅಂದ್ರೆ ಸ್ವಲ್ಪ ರೈಟ್ ಬಿಡು. ಮಿರರ್ ಅಲ್ಲಿ ಕಾಣಿಸ್ತಾ ಇದ್ದ ಪೋಲ ಅರ್ಧ ಅಡಿ ಗ್ಯಾಪಿನೇ ಇರ್ಲಿ. ನೋಡು ಹಿಂದೆ ಸ್ಟ್ರೈಟ್ ಲೈನ್ ಕಾಣಿಸ್ಕೊಂಡ ಮಿರರ್ ನೋಡ್ತಾ ಇರ್ಬೇಕು. ಸ್ಟ್ರೈಟ್ ಲೈನ್ ಕಾಣಿಸ್ತಾ? ಇಲ್ಲಿಗೆ ಲೆಫ್ಟ್ ಅಲ್ಲಿ ಮಿರರ್ ಕತೆ ಅಷ್ಟೇ ನೋಡ್ಬೇಕು. ಇನ್ನೇನು ರೈಟ್ ಸೈಡ್ ಅಲ್ಲಿ ನೋಡ್ಬೇಕು. ಇವಾಗ ಹೊರಗಡೆ ತಲೆ ಹಾಕೋ. ಹೋಗಿ ಕಾಣಿಸ್ತಾ ಆಯ್ತಾ? ಸ್ಟ್ರೈಟ್ ಕಾಣಿಸ್ತಾ ಇತ್ತು. ಹಂಗೆ ಬಿಡು. ಹೋಗ್ತಾ ಇದ್ರೆ ಹೆಂಗೆ ಕಾಣಿಸ್ತಾ? ಸ್ವಲ್ಪ ಲೆಫ್ಟ್ ಬಿಡು. ಸೀದಾ ಮಾಡು ಗಾಡಿ, ಸೀದಾ ಮಾಡು. ಇದು ಸೀದಾ ಲೈನು, ಸೀದಾ ಹೋಗ್ತಾ ಇರ್ಬೇಕು. ಸ್ಟ್ರೈಟ್ ಲೈನ್ ಪೋಲ್ ಕಾಣಿಸ್ಕೊಂಡ ಸೀದಾ ಹೋಗ್ತಾ ಇರ್ಬೇಕು. ಹಿಂದೆ ಪೋಲ್ ನೋಡ್ತಾ ಇರ್ಬೇಕು. ಪೋಲ್ ಕಾಣಿಸ್ತಾ? ಸೀದಾ ಹೋಗ್ತಾ ಇರ್ಲಿ. ಹೋಗ್ತಾ ಇರ್ಲಿ. ಸ್ವಲ್ಪ ಲೆಫ್ಟ್ ಬರ್ಬೇಕು. ಇಲ್ಲಿಂದ ಕ್ರಾಸಿಂಗ್ ಆಗುತ್ತೆ. ಸ್ವಲ್ಪ ಲೆಫ್ಟ್ಗೆ ಹೇಳ್ಕೊ. ಲೆಫ್ಟ್ಗೆ ರೈಟ್ಗೆ ಹೇಳ್ಕೊ. ರೈಟ್ಗೆ ಸಾಕು. ಹತ್ರ ಬರ್ತಾ ಇದೆ ಲೆಫ್ಟ್ ಬಿಡು. ಸ್ವಲ್ಪ ಲೆಫ್ಟ್ 1 ಅಡಿ ಗ್ಯಾಪ್ ಇರ್ಲಿ. ನಮ್ಮ ಪೋಲ್ಗೂ ಬಸ್ಗೂ 1 ಅಡಿ ಗ್ಯಾಪ್ ಇರ್ಬೇಕು. ಹಿಂದ್ಗಡೆ ಟೈರು ಹತ್ರ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಲೆಫ್ಟ್ ಬಿಡು. ಹೋಗ್ತಾ ಇರ್ಲಿ ಕರೆಕ್ಟ್ ಆಗೈತೆ. ಹೋಗ್ತಾ ಇರ್ಲಿ ಹಿಂಗೆ. ಹೊರ್ತಾ ಬರ್ತಾ ಇದೆ. ಸ್ವಲ್ಪ ಲೆಫ್ಟ್ ಬಿಡು. ಹೋಗ್ತಾ ಇರ್ಲಿ. ಹತ್ರ ಬರ್ತಾ ಇದೆ ಅಂದ್ರೆ ಲೆಫ್ಟ್ ಬಿಡು. ಸ್ವಲ್ಪ ಲೆಫ್ಟ್ ಬಿಡು. ಹೋಗ್ತಾ ಇರ್ಲಿ ಕರೆಕ್ಟ್ ಆಗೈತೆ. ಇವಾಗ ಹಂಗೆ ಹಿಂದೆ ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಮೇನು ಸ್ಟೇರಿಂಗ್ ಜಾಸ್ತಿ ಎಳ್ದಾಡ್ಬಾರ್ದು. ಹೋಗ್ತಾ ಇರ್ಲಿ ಹಂಗೆ. ಹೋಗ್ತಾ ಇರ್ಲಿ 1 ಅಡಿ ಗ್ಯಾಪ್ ಇರ್ಲಿ. ನಮ್ಮ ಪೋಲ್ಗೂ ಬಸ್ಗೂ ಹಿಂದ್ಗಡೆ ವೀಲು 1 ಅಡಿ ಗ್ಯಾಪ್ ಇರ್ಬೇಕು. ನೋಡಿ ಸ್ಟ್ರೈಟ್ ಲೈನ್ ಕಾಣಿಸ್ತಾ? ಸೀದಾ ಮಾಡಿಬೇಕು. ರೈಟಿಗೆ ಸೀದಾ ಮಾಡೋ ಗಾಡಿ. ಲೆಫ್ಟ್ಗೆ ಓಲಿ. ಸೀದಾ ಹೋಗ್ತಾ ಇರೋ. ಏನು ಮೊಬೈಲ್ ಸ್ಟೇರಿಂಗ್ ಏನು ಮೊಬೈಲ್. ಹೋಗ್ತಾ ಇರ್ಲಿ ಹಂಗೆ.
ಓಕೆ ಸರ್, ಇದು ಲೆಫ್ಟ್ ಎಸ್ ಅಂತ ಸರ್, ಇದು ಲೆಫ್ಟ್ ಎಸ್ ಅಂತ ಟ್ರ್ಯಾಕು. ಒಬ್ಬ ಕೂಲಾಗಿ ಹೊಡಿಬೇಕು. ಟ್ರ್ಯಾಕ್ ಅಲ್ಲಿ ಜಾಸ್ತಿ ಗಾಬರಿ ಪಡಬಾರ್ದು, ಸ್ಟೂಡೆಂಟ್ ಗಾಬರಿ ಪಡಬಾರ್ದು. ಆರಾಮಾಗಿ ಕೂಲಾಗಿ ಬರ್ತೀನಿ ಅಂದ್ರೆ 2 ನಿಮಿಷ ಮಿನಿಮಮ್ ಅಂದ್ರೆ 3 ನಿಮಿಷ ಇರುತ್ತೆ ಟೈಮಿಂಗ್ಸ್. ಅದ್ರಲ್ಲಿ 2 ನಿಮಿಷದಲ್ಲಿ ಬರೀ ಐಲಿನಲ್ಲೇ ಕ್ಲಚ್ ಗಾಡಿ ಬಿಟ್ಟ ಅಂದ್ರೆ ಐಲಿನಲ್ಲೇ 2 ನಿಮಿಷಕ್ಕೆಲ್ಲ ಗಾಡಿ ಹಿಂದೆ ಬರುತ್ತೆ, ಆರಾಮಾಗಿ ಬರುತ್ತೆ. ಮಿನಿಮಮ್ ಅಂದ್ರೆ 3 ನಿಮಿಷ ಇರುತ್ತೆ, ಎಷ್ಟು ಟ್ರ್ಯಾಕ್ 3 ನಿಮಿಷ ಇರುತ್ತೆ. ಬರೀ ಕ್ಲಚ್ ಎಲ್ಲ ಬಿಡ್ತೀನಿ ಅಂದ್ರೆ 2 ನಿಮಿಷಕ್ಕೆಲ್ಲ ಗಾಡಿ ಐಲಿನಲ್ಲಿ ಬರುತ್ತೆ ಗಾಡಿ. ಇದು ಯಾವ ಟ್ರ್ಯಾಕ್ ಸರ್ ನೀವು ಹೇಳ್ಕೊಡ್ತಾರ ಸರ್? ಇದು ಅಪ್ಪು ಟ್ರ್ಯಾಕ್ ಅಂತ. ಅಪ್ಪು ಟ್ರ್ಯಾಕ್ ಏರು ದಿನೇ ಚಾಲನೆ ಅಪ್ಗ್ರೇಡಿಯಂಟ್ ಅಂತಾರೆ. ಹೌದು ಸರ್, ಇದು ಯಾವ ತರ ಹತ್ತಿಸ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಸರ್ ಮೇನ್ ಪಾಯಿಂಟ್ ಅಂದ್ರೆ ಏರು ಮಿನಿಮಮ್ ಅಂದ್ರೆ 6 ಮೇಲೆ ಇರ್ಬೇಕು. 6 ಕಮ್ಮಿ ಇರ್ತು ಅಂದ್ರೆ ಬ್ರೇಕ್ ಹಿಡಿಯೋಲ್ತು. ಅಲ್ಲಿ ನಿಲ್ಸಿರೋ ಟೈಮಲ್ಲಿ ಬ್ರೇಕ್ ಹಿಂದೆ ಬಂದ್ಬಿಡುತ್ತೆ ಗಾಡಿ, ಬ್ರೇಕ್ ಹಿಡಿಯೋಲ್ತು. 6 ಮೇಲೆ ಇರ್ಬೇಕು ಗಾಡಿ, ಏರು 6 ಮೇಲೆ ಇರ್ಬೇಕು ಏರು. ಮತ್ತೆ ಗೇರ್ ಕರೆಕ್ಟ್ ಆಗಿ ಹಾಕೊಳ್ಬೇಕು. ಗೇರ್ ಕರೆಕ್ಟ್ ಆಗಿ ಹಾಕೊಳ್ಳಿಲ್ಲ ಅಂದ್ರೆ ಸೆಕೆಂಡ್ ಗೇರ್ ಹಾಕ್ದಾಗ ಗಾಡಿ ಹಿಂದೆ ಹೋಗಲ್ತು, ಹಿಂದೆ ಬಂದ್ಬಿಡುತ್ತೆ, ಮುಂದೆ ಹೋಗುದಿಲ್ಲ ಗಾಡಿ. ಗೇರು ಕರೆಕ್ಟ್ ಆಗಿ ಗೇರು ಕರೆಕ್ಟ್ ಆಗಿ ಹಾಕೊಳ್ಬೇಕು. ಫಸ್ಟ್ ಗೇರ್ ಅಲ್ಲೇ ಮೂವ್ ಮಾಡ್ಬೇಕು. ಫಸ್ಟ್ ಗೇರ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಗೇರು ಅಂತ ಹೇಳ್ತಾರೆ. ನಾವು ಮೊದ್ಲು ಏರ್ ಹತ್ತಿಸ್ಬೇಕು ಅಂದ್ರೆ ಆರಾಮಾಗ ಕುಂತಿರ್ಬೇಕು. ವ್ಯಕ್ತಿ ಆರಾಮಾಗಿದ್ದ ಅಂದ್ರೆ ಗಾಡಿ ಆರಾಮಾಗಿ ಕೂಲ್ ಆಗಿರ್ಬೇಕು, ಟೆನ್ಷನ್ ಏನು ತಗೊಳ್ಬಾರ್ದು. ಏರ್ ಎಷ್ಟೇ ಇರ್ಲಿ, ವ್ಯಕ್ತಿ ಕರೆಕ್ಟ್ ಆಗಿ ಆರಾಮಾಗಿ ಕೂಲ್ ಆಗಿರ್ಬೇಕು. ಓಕೆ ಸರ್, ವೇರು ಇವಾಗ ನೋಡಿ ಸರ್ 6 ಐತೆ, 6 ಮೇಲೆ ಐತೆ ನೋಡಿ ಏರು. ಇದು ಸರ್ ವ್ಯಾಕ್ಯೂಮ್ 6 ಅಂತ ಐತೆ, 6 ಮೇಲೆ ಇರ್ಬೇಕು ಏರು, 6 ಮೇಲೆ ಐತೆ. ಓಕೆ ಸರ್, ಸ್ಟಾರ್ಟ್ ಮಾಡ್ತೀನಿ. ನಾವು ಸ್ಪೆಷಲ್ ಗೇರ್ ಹಾಕ್ಬೇಕು ಸರ್. ಫಸ್ಟ್ನೇ ಗೇರ್ ಹಾಕ್ಬೇಕು, ಸ್ವಲ್ಪ ಲೆಫ್ಟ್ ಸೈಡ್ ತೊಳ್ಳಿ ಹಿಂದೆ ಹಾಕ್ಬೇಕು. ಇದು ಲೈಲ್ಯಾಂಡ್ ಗಾಡಿ. ಗೇರ್ ಮೇಲೆ ಕೈ ಮಡಿಕೊಂಡಿರ್ಬೇಕು. ಒಂದೊಂದು ಗೇರ್ ರೂಟ್ ಆಗ್ಬಿಡುತ್ತೆ. ಗೇರ್ ಮೇಲೆ ಕೈ ಇತ್ತು ಅಂದ್ರೆ ರೂಟ್ ಆಗೋ ಸಾಧ್ಯತೆ ಇರೋದು. ಒಂದೊಂದು ಗೇರ್ ರೂಟ್ ಆಗ್ಬಿಡುತ್ತೆ ಗಾಡಿ ಮೂವಿಂಗ್ ಆದಾಗ. ಎಕ್ಸ್ಟ್ರಾ ಗೇರ್ ಹಾಕಿರ್ಬೇಕು. ಮಿನಿಮಮ್ ಗಾಡಿ ನಿಧಾನಕ್ಕೆ ಹಚ್ಬಿಟ್ಟು ನಿಧಾನ ಹೋಗ್ತಾ ಇರ್ಬೇಕು. ಹೋಗ್ತಾರೆ ನೋಡಿ, ಮಧ್ಯದಲ್ಲಿ ಹಿಂಗೆ ನಿಲ್ಸ್ಕೊಂಡಿರ್ಬೇಕು ಸರ್ ಗಾಡಿ. ಮೇನ್ ಪಾಯಿಂಟ್ ಅವ್ರು ಯಾವ ತರ ಬೇಕಾದ್ರೂ ಕೇಳ್ತಾರೆ. ಗಾಡಿ ಲೂಟ್ಲು ಮಾಡಿ ಅಂದ್ರೆ ಮಾಡಿಸ್ಬೋದು, ಲೂಟ್ಲು ಮಾಡಿ ಅಂದ್ರೆ ಗಾಡಿ ಆಫ್ ಮಾಡಿ ಅಂದ್ರೆ ಆಫ್ ಮಾಡಿಸ್ಬೇಕು, ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ರೂಲ್ಸ್ ಇರೋದು ಆಫ್ ಮಾಡ್ಬೇಕು. ಹೌದು ಸರ್, ಆಫ್ ಮಾಡಿ ಲೂಟ್ಲು ಮಾಡ್ಬೇಕು. ಬ್ರೇಕ್ ಮಾತ್ರ ಬಿಡಬಾರ್ದು. ಬ್ರೇಕ್ ಇಟ್ಕೊಂಡಿರ್ಬೇಕು. ಅಡ್ಗಾಲ್ ಮಡಗಿರ್ಬೇಕು. ಅಡ್ಗಾಲ್ ಮಡಿಗೆ ಅವ್ರು ಲೂಟ್ಲು ಮಾಡಿ ಅಂದ್ರೆ ಲೂಟ್ಲು ಮಾಡ್ಬೇಕು. ಗಾಡಿ ಆಫ್ ಮಾಡಿ ಅಂದ್ರೆ ಆಫ್ ಮಾಡ್ಬೇಕು. ನಾವ್ ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಮತ್ತೆ ಸ್ಟಾರ್ಟ್ ಮಾಡಿ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು. ಮೇನ್ ಪಾಯಿಂಟ್ ಅದು ನಿಮ್ಗೆ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಮತ್ತೆ ಕ್ಲಚ್ ತುಳಿಬೇಕು. ಕ್ಲಚ್ ತುಳಿದು ಮತ್ತೆ ಗೇರು ಹಾಕೊಳ್ಬೇಕು. ಗೇರ್ ಎಕ್ಸ್ಟ್ರಾ ಗೇರ್ ಹಾಕ್ಬೇಕು, ಇಲ್ಲ ಸ್ಪೆಷಲ್ ಗೇರು. ಎಕ್ಸ್ಟ್ರಾ ಗೇರು ಅಂತಾರೆ, ಇಲ್ಲ ಸ್ಪೆಷಲ್ ಗೇರು ಅಂತ ಅಂತಾರೆ. ಫಸ್ಟ್ ಗೇರು ಅಂತ ಹೇಳ್ತಾರೆ. ಗಾಡಿ ನೋಡಿ ಸರ್, ಅಡ್ಗಾಲ್ ಮಡಗಿರ್ಬೇಕು. ಕ್ಲಚ್ ನಿಧಾನ ಬಿಡ್ತಾ ಇರ್ಬೇಕು. ಕ್ಲಚ್ ಎಲ್ಲಿ ಗಂಟು ಬಿಡ್ಬೇಕು, ಗಾಡಿ ಹೆಂಗ್ ಮೂವ್ ಮಾಡ್ಬೇಕು ಅಂತ ನಿಮ್ಗೆ ಕಳ್ಸ್ಕೊಡ್ತೀನಿ ನಾನು. ನಿಧಾನ ಕ್ಲಚ್ ಬಿಡ್ತಾ ಇರ್ಬೇಕು. ಗಾಡಿ ಎಲ್ಲಿ ಗಂಟು ಬಿಡ್ಬೇಕು ಅಂತ ನೋಡಿ ಹೇಳ್ತೀನಿ. ಕ್ಲಚ್ ನಿಧಾನ ಬಿಡ್ಬೇಕು. ಗಾಡಿ ವೈಬ್ರೇಷನ್ ಬರೋ ಗಂಟೆ ಕ್ಲಚ್ ಬಿಡ್ತಾ ಇರ್ಬೇಕು. ಅಡ್ಗಾಲ್ ಮಡಗಿರ್ಬೇಕು. ಲೈಟ್ ಆಗಿ ಎಷ್ಟು 1.8 ಕೊಂಡಿರ್ಬೇಕು. ಕ್ಲಚ್ ಇವಾಗ ನೋಡಿ ಗಾಡಿ ವೈಬ್ರೇಷನ್ ಬರ್ತಾ ಇದೆ. ಇವಾಗ ವೈಬ್ರೇಷನ್ ಬರ್ತಾ ಆದಾಗ ಬ್ರೇಕ್ ಬಿಟ್ಟು ಲೈಟ್ ಆಗಿ ಎಷ್ಟು ಕೊಟ್ಟರೆ ಗಾಡಿ ಮೂವ್ ಆಗುತ್ತೆ. ಅಡ್ಗಾಲ್ ಮಡಗಿರ್ಬೇಕು. ನಿಧಾನ ಕ್ಲಚ್ ಬಿಡ್ಬೇಕು. ಕ್ಲಚ್ ಎಲ್ಲಿ ಗಂಟೆ ಬಿಡ್ಬೇಕು ಅಂದ್ರೆ ಕ್ಲಚ್ ಎಲ್ಲಿ ಗಂಟೆ ಮಡಗವನೆ ವೈಬ್ರೇಷನ್ ಬರೋ ಗಂಟೆ ಕ್ಲಚ್ ಬಿಡ್ತಾ ಇರ್ಬೇಕು ನಿಧಾನಕ್ಕೆ. ಮೇನ್ ಪಾಯಿಂಟ್ ಅಂದ್ರೆ ಕ್ಲಚ್ ಮೇನ್ ಪಾಯಿಂಟ್. ಕ್ಲಚ್ ಎಲ್ಲಿ ಮಡಗವನೆ ಅನ್ನೋದು ಮೊದಲು ನೋಡ್ಕೊಳ್ಬೇಕು ನಾವು. ನಿಧಾನ ಕ್ಲಚ್ ಬಿಡ್ತಾ ಇರ್ಬೇಕು. ವೈಬ್ರೇಷನ್ ಬರೋ ಗಂಟೆ ಕ್ಲಚ್ ಬಿಡ್ತಾ ಇರ್ಬೇಕು. ನೋಡಿ ಸರ್, ಇವಾಗ ವೈಬ್ರೇಷನ್ ಬರ್ತಾ ಇದೆ ಇಲ್ಲಿಗೆ. ಇವಾಗ ಬ್ರೇಕ್ ಬಿಟ್ಟು ಲೈಟ್ ಆಗಿ ಎಷ್ಟು ಕೊಟ್ರೆ ಗಾಡಿ ಮುಂದೆ ಹೋಗುತ್ತೆ. ಯಾವುದೇ ಕಾರಣಕ್ಕೆ ಹಿಂದೆ ಬರೋಕ್ ಸಾಧ್ಯ ಇಲ್ಲ. ಇಷ್ಟೇ ಸರ್ ಅಪ್ಪಲ್ಲಿ. ಗೇರ್ ಹಾಕ್ಬೇಕು, ಎಕ್ಸ್ಟ್ರಾ ಗೇರ್ ಹಾಕ್ಬೇಕು. ಗಾಡಿ ಮೂವ್ ಮಾಡ್ಬೇಕು. ಕ್ಲಚ್ ಮೇಲೆ ಕ್ಲಚ್ ಬಿಡ್ತಾ ಇರ್ಬೇಕು ನಿಧಾನಕ್ಕೆ. ಮುಂದೆ ಹೋಗ್ತಾ ಇರ್ಬೇಕು. ಗಾಡಿ ನಿಲ್ಸ್ಕೊಳ್ಬೇಕು. ಅಡ್ಗಾಲ್ ಮಡಗಿರ್ಬೇಕು. ನಿಧಾನ ಲೈಟ್ ಆಗಿ ಎಷ್ಟು ಹಿಡ್ಕೊಂಡಿರ್ಬೇಕು. ನಿಧಾನ ಕ್ಲಚ್ ಬಿಡ್ತಾ ಇರ್ಬೇಕು. ಗಾಡಿ ವೈಬ್ರೇಷನ್ ಬರಬೇಕು. ಗಾಡಿ ವೈಬ್ರೇಷನ್ ಬಂದಕ್ಕೆ ಬ್ರೇಕ್ ಬಿಟ್ಟು ಎಷ್ಟು ಕೊಡ್ಬೇಕು. ಮತ್ತೆ ನಿಲ್ಸ್ಕೊಳ್ಬೇಕು. ನಿಧಾನ ಕ್ಲಚ್ ಬಿಡ್ತಾ ಇರ್ಬೇಕು. ಗಾಡಿ ವೈಬ್ರೇಷನ್ ಬರೋ ಗಂಟ. ಗಾಡಿ ಯಾವ ವೈಬ್ರೇಷನ್ ಬರ್ತಾ ಇದೆ ಅಂದ ತಕ್ಷಣ ಬ್ರೇಕ್ ಬಿಟ್ಟು ಲೈಟ್ ಆಗಿ ಎಷ್ಟು ಹಿಡ್ಕೊಂಡೇ ಇರ್ಬೇಕು. ಯಾವ ಟ್ರ್ಯಾಕ್ ಸರ್ ಇದು? ಸೊ ಇದು ಆಸ್ನ ತಗೊಂಡಿರೋರ್ಗೆ ಎಲ್ ಟ್ರ್ಯಾಕ್ ಅಂತ. ಯಾವ ತರ ಹೊಡಿಬೇಕು ಅನ್ನೋದು ಲೆಫ್ಟ್ ಎಲ್ಲು ಆಸ್ನ ಟ್ರ್ಯಾಕ್ ತಗೊಂಡಿರೋರ್ಗೆ ಇದು ಹೇಳ್ಕೊಡ್ತಾ ಇರ್ತೀವಿ. ಯಾವ ತರ ಹೊಡಿಬೇಕು ಅನ್ನೋದು ನಮ್ಮ ತಿಳಿಸ್ಕೊಡ್ತೀವಿ ನಿಮ್ಗೆ. ಸರ್ ಇದು ಲೆಫ್ಟ್ ಎಲ್ಲು ಬಂದಿದ್ದು ಮಿರರ್ ನೋಡ್ಕೊ ಹೊಡಿಬೇಕು. ಮಿರರ್ ಮತ್ತೆ ಲೈನ್, ನಮ್ಗೆ ಮೇನ್ ಪಾಯಿಂಟ್ ಲೈನ್ ಇಂದ 1 ಅಡಿ 2 ಅಡಿ ಗ್ಯಾಪ್ ಇರ್ಬೇಕು ನಮ್ ಬ್ಯಾಕ್ ವೀಲ್ ಟೈರು.
ಕತ್ತು ಬರೀ ಕತ್ತು ಹೊರಗಡೆ ಹಾಕೋ ಅವಶ್ಯಕತೆ ಇಲ್ಲ. ಏನಿದ್ರು ಲೆಫ್ಟ್ ಅಲ್ಲೇ ನೋಡಿ ಪಾಸ್ ಮಾಡ್ಬೇಕು. ಸ್ಟಾರ್ಟ್ ಮಾಡಪ್ಪ. ನೋಡ 2 ಅಡಿ ಗ್ಯಾಪ್ ಇರ್ಲಿ, 2 ಅಡಿ ಗ್ಯಾಪ್ ಇರ್ಲಿ, ಜಾಸ್ತಿ ಹತ್ರ ಹೋಗ್ಬೇಡ. ಹೋಗ್ತಾ ಇರ್ಲಿ ಹಂಗೆ, ಹೋಗ್ತಾ ಇರ್ಲಿ ಹಂಗೆ. ಬಾ ಲೆಫ್ಟಿಗೆ ಬಾ, ಸ್ವಲ್ಪ ಲೆಫ್ಟಿಗೆ ಬಾ, ಲೆಫ್ಟಿಗೆ ಬಾ, ಬಾ ಲೆಫ್ಟ್, ಬಾ ಲೆಫ್ಟ್. ಬರೀ ಕ್ಲಚ್ ಬಿಟ್ರೆ ಸಾಕು, ಬರೀ ಗಾಡಿ ಐಲಿನಲ್ಲಿ ಹೋಗ್ಲಿ. ಹೋಗಿ ಲೆಫ್ಟಿಗೆ ಬಾ, ಬಾ ಲೆಫ್ಟಿಗೆ ಬಾ, ಬಾ ಲೆಫ್ಟಿಗೆ ಬಾ, ಬಾ ಲೆಫ್ಟ್, ಬಾ ಲೆಫ್ಟ್. ಹೋಗ್ತಾ ಇರ್ಲಿ ಹಂಗೆ, ಹೋಗ್ತಾ ಇರ್ಲಿ. ಸ್ವಲ್ಪ ರೈಟ್ ಬಿಡು, ಸ್ವಲ್ಪ ರೈಟ್ ಬಿಡು. ಸಾಕು, ಹೋಗ್ಲಿ ಹಂಗೆ ಹೋಗ್ಲಿ. ಬಾ ಲೆಫ್ಟಿಗೆ ಬಾ, ಲೆಫ್ಟಿಗೆ ಬಾ, ಬಾ ಲೆಫ್ಟ್, ಬಾ ಲೆಫ್ಟಿಗೆ ಬಾ, ಬಾ ಲೆಫ್ಟ್. ಆ ಲೈನ್ ಪೋಲ್ ಕಾಣಿಸ್ಕೊಂಡ ಹಂಗೆ ಹೋಗ್ತಾರ, ಹಿಂದೆ ನೋಡ್ತಾ ಇರೋ. ಆ ಲೈನ್ ಕಾಣಿಸಿದ ತಕ್ಷಣ ಹಾಕಿ ಹೊರಗಡೆ ತಲೆ ಹಾಕೋ. ಪೋಲ್ ಕಾಣಿಸ್ತಾ, ಪೋಲ್ ಹೊರಗೆಲ್ಲ ಹೋಗ್ತಾ ಇರ್ಲಿ ಗಾಡಿ. 1 ಇಂಚ್ 2 ಇಂಚ್ ಗ್ಯಾಪ್ ಇರ್ಲಿ, 2 ಇಂಚ್ ಗ್ಯಾಪ್ ಹೋಗ್ತಾ ಇರ್ಲಿ. ಸೀದಾ ಹೋಗ್ತಾ ಇರ್ಲಿ, ಹಂಗೆ ಹೋಗ್ತಾ ಇರ್ಲಿ. ಬಾ ಲೆಫ್ಟ್, ಸ್ವಲ್ಪ ರೈಟಿಗೆ ಬಾ, ರೈಟಿಗೆ ಬಾ, ಸ್ವಲ್ಪ ಲೆಫ್ಟಿಗೆ ಬಿಡು. ಹತ್ರ ಬತ್ತು ಅಂದ್ರೆ ಲೆಫ್ಟ್ ಬಿಡ್ಬೇಕು. ಬ್ಯಾಕ್ ವೀಲ್ ನೋಡ್ತಾ ಇರ್ಬೇಕು, ಹಿಂದೆನೆ ನೋಡ್ತಾ ಇರ್ಬೇಕು ನೀನು. ಹಿಂದೆ ವೀಲ್ ಪಾಸ್ ಆಯ್ತು ಅಂದ್ರೆ ಫ್ರಂಟ್ ವೀಲ್ ಮುಂದೆ ನೋಡು, ಮುಂದೆ ನೋಡು. ಫ್ರಂಟ್ ವೀಲ್ ನೋಡ್ತಾ ಇರ್ಬೇಕು. 1 ಅಡಿ ಫ್ರಂಟ್ ವೀಲ್ ನೋಡು. ಓಕೆ ಸರ್, ಇದು ಹಾಸನ ಟ್ರ್ಯಾಕ್ ಎಲ್ ಅಂತ. ಎಲ್ ಟ್ರ್ಯಾಕ್ ಇದೆಯಲ್ಲ, ಹೌದು ಸರ್. ಸೊ ಎಲ್ ಟ್ರ್ಯಾಕ್ ಅಲ್ಲಿ ಪೋಲ್ಗಳನ್ನ ನೀವು, ಹೌದು ಸರ್. ಬಸ್ಸುಗೂ ಮತ್ತೆ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಇದು ಬಸ್ ಬಂದು 8.5 ಅಡಿ ಇರುತ್ತೆ ಬಸ್ಸು ಅಗಲ. ಅದು ನಮ್ ಟ್ರ್ಯಾಕ್ ಬಂದು ಇದು ಮಡಗಿರೋದು 9 ಅಡಿಗೆ. ಅಂದ್ರೆ ಅರ್ಧ ಅಡಿ ಮಾತ್ರ ಗ್ಯಾಪ್ ಇರುತ್ತೆ. 7 ಇಂಚು 7 ಇಂಚು ಮಾತ್ರ ಬಿಟ್ಕೋಬೇಕು. ಜಾಸ್ತಿ ಬಿಡ್ತೀನಿ ಅಂದ್ರೆ ಪೋಲ್ ಎಲ್ಲ ಉದ್ರೋಗುತ್ತೆ. ಬರೀ ಇರೋದೇ ಅರ್ಧ ಅಡಿ ಗ್ಯಾಪ್. ಬಸ್ ಬಂದು 8.5 ಅಡಿ ಇದೆ, ನಮ್ ಟ್ರ್ಯಾಕ್ ಬಂದು 9 ಅಡಿ ಇದೆ. 9 ಅಡಿ ಇದೆ ಸರ್. ಸರ್ ಟೋಟಲ್ ಇದು 16 ಪೋಲ್ ಇದೆ ಸರ್. 16 ಪೋಲ್ ಇರುತ್ತೆ. 16 ಪೋಲ್ ರೈಟ್ ಅಷ್ಟೇ ಇರುತ್ತೆ, ಲೆಫ್ಟ್ ಅಲ್ಲೂ ಅಷ್ಟೇ ಇರುತ್ತೆ. ರೈಟ್ ಎಲ್ಲೋ ಟ್ರ್ಯಾಕ್ ಹುಮ್ನಾಬಾದ್ ತಗೊಂಡಿರೋರ್ಗೆ ಇದು ರೈಟ್ ಎಲ್ಲೋ ಅಂತ ಹೇಳ್ಕೊಡ್ತಾ ಇರ್ತೀವಿ. ಲೆಫ್ಟ್ ರೈಟ್ 2 ಇರುತ್ತೆ, ಎರಡು ಇರುತ್ತೆ ಸರ್. ಹುಮ್ನಾಬಾದ್ ಇರುತ್ತೆ. ಹಾಸನ ಟ್ರ್ಯಾಕ್ ಯಾರು ತಗೊಂಡಿರ್ತಾರೆ ಅವ್ರಿಗೂ ಕೊಡ್ತೀವಿ ಲೆಫ್ಟ್. ಹುಮ್ನಾಬಾದ್ ತಗೊಂಡಿರೋರ್ಗೆ ರೈಟ್. ಯಾವ್ದು ಬೇಕಾದ್ರೂ ಚಾಯ್ಸ್ 2 ಇರುತ್ತೆ ನಮ್ದ್ರಲ್ಲಿ. ಟ್ರ್ಯಾಕ್ ಅಂತ ಹುಮ್ನಾಬಾದ್ ಅವ್ರಿಗೆ ಮಾತ್ರ ಕೊಡ್ತಾ ಇರ್ತೀವಿ. ಇದು ಕಟ್ಟು ಹೊರಗಡೆ ಹಾಕಂದ್ರೆ ಹೊಡಿಬೇಕಿದೆ ಸರ್. ಇದು ನಾವು ಹೋಗ್ತಾ ಇರ್ತೀವಿ. ಸ್ವಲ್ಪ ಮೂವಿಂಗ್ ಸ್ವಲ್ಪ ಎಷ್ಟು ಕೊಡ್ತಾ ಲೈಟ್ ಆಗಿ ಹೋಗ್ತಾ ಇರ್ಬೇಕು. ಈಗ ಹೋಗ್ತಾ ಇರ್ಬೇಕು ಸರ್. ನಾವ್ ಹಿಂದೆ ನೋಡ್ತಾ ಇರ್ಬೇಕು. ಹಿಂದೆ ಪೋಲ್ ಕಾಣಿಸ್ಕೊಂಡ್ರೆ ಹಿಂದೆ ಮೇನ್ ಪಾಯಿಂಟ್. ಪೋಲ್ ಕಾಣಿಸ್ಕೊಂಡ ತಕ್ಷಣ ಗಾಡಿ ಸೀದಾ ಮಾಡ್ಬೇಕು. ಬ್ಯಾಕ್ ವೀಲ್ ನೋಡ್ತಾ ಇರ್ಬೇಕು. ಬ್ಯಾಕ್ ವೀಲ್ ಪಾಸ್ ಆಗೋಟ್ಟು ಹಿಂದೆನೆ ನೋಡ್ತಾ ಇರ್ಬೇಕು. ಹತ್ರ ಬರ್ತಾದ್ರೆ ಸ್ವಲ್ಪ ದೂರ ಮಾಡ್ಬೇಕು. ದೂರ ಬರ್ತಾದ್ರೆ ಹತ್ರ ಮಾಡ್ಕೋಬೇಕು. ಬ್ಯಾಕ್ ವೀಲ್ ಪಾಸ್ ಆದ್ರೆ ಫ್ರಂಟ್ ವೀಲ್ ನೋಡ್ತಾ ಇರ್ಬೇಕು. ಮುಂದೆನೆ ನೋಡ್ತಾ ಇರ್ಬೇಕು. ಬ್ಯಾಕ್ ವೀಲ್ ಪಾಸ್ ಆದ್ರೆ ಫ್ರಂಟ್ ವೀಲ್ ನೋಡ್ತಾ ಇರ್ಬೇಕು. ನಿಧಾನ ಬಿಡ್ತಾರ. ಬರೀ ಐಲಿನಲ್ಲೇ ಗಾಡಿ ಹೋದ್ರೆ ಸಾಕು. ನಿಧಾನಕ್ಕೆ ಹೋಗ್ತಾರ. ಹಂಗೆ ಹಿಂದ್ಗಡೆ ಪೋಲ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಹಂಗೆ ಹೋಗ್ತಾರ, ನಿಧಾನ ಹೋಗ್ತಾರ, ಹಂಗೆ ಹೋಗ್ತಾರ. ಪೋಲ್ ಕಾಣಿಸ್ಕೊಂಡೆ ಹಿಂದೆನೆ ನೋಡ್ತಾ ಇರ್ಬೇಕು. ಹಿಂದ್ಗಡೆ ವೀಲು ಕರೆಕ್ಟಾಗಿ ಕುಂಡಿಸ್ಕೊಳ್ಬೇಕು. ಮೇನ್ ಪಾಯಿಂಟ್ ಒಂದೇ ಪೋಲ್ಗೆ ಹಿಂದ್ಗಡೆ ವೀಲ್ ಕರೆಕ್ಟಾಗಿ ಕುಂಡಿಸ್ಕೊಳ್ಬೇಕು. ಬ್ಯಾಕ್ ವೀಲು ನೋಡ ಕರೆಕ್ಟಾಗಿ ಹೋಗ್ತಾ ಇದೆ. ಇವಾಗ ಹಂಗೆ ಹೋಗ್ತಾರ. ಸೀದಾ ಮಾಡ್ತಾವ. ರೈಟ್ ಅಲ್ಲೇ ಇರ್ಲಿ. 1 ಇಂಚ್ 2 ಇಂಚ್ ಗ್ಯಾಪ್ ಇರ್ಬೇಕು. ಹಿಂದ್ಗಡೆ ವೀಲು ಪೋಲ್ಗೂ 2 ಇಂಚ್ ಗ್ಯಾಪ್ ಎಲ್ಲ ಇರ್ಬೇಕು. ಹಂಗೆ ಸೀದಾ ಹೋಗ್ತಾವ್ರ. ಹಂಗೆ ಹೋಗ್ತಾವ್ರ. ಸೀದಾ ಕರೆಕ್ಟ್ ಆಗೈತೆ. ಹಂಗೆ ಹೋಗ್ತಾವ್ರ. ಬ್ಯಾಕ್ ವೀಲ್ ಪಾಸ್ ಆದ್ರೆ ಫ್ರಂಟ್ ವೀಲ್ ನೋಡು. ಮುಂದೆ ನೋಡು. ಮುಂದೆ ನಮ್ ಪೋಲ್ಗೂ ಬಸ್ಗೂ 2 ಇಂಚ್ ಗ್ಯಾಪ್ ಇರ್ಬೇಕು. 2 ಇಂಚ್ ಗ್ಯಾಪ್ ಇರ್ಬೇಕು. ನಿಧಾನ ಹೋಗ್ತಾವ್ರ. ಬರೀ ಐಲಿನಲ್ಲಿ ಹೋದ್ರೆ ಗಾಡಿ 30 ಸೆಕೆಂಡ್ 40 ಸೆಕೆಂಡ್ಗೆಲ್ಲ ಗಾಡಿ ಹೋಗುತ್ತೆ. ಫ್ರಂಟ್ ವೀಲ್ ನೋಡ್ಬೇಕು. ಓಕೆ ಓಕೆ. ಬೇಕಾದ್ರೆ ಎಂಟ್ರಿ ಹೋಗ್ಬೇಕಾದ್ರೆ ಸ್ಲೋಗೆ ಹೋಗ್ಬೇಕು. ಗಾಡಿ ಹೋಗ್ತಾ ಇರ್ಬೇಕು. ಸ್ಲೋಗೆ ಹೋಗ್ತಾ ಇರ್ಬೇಕು. ಎಕ್ಸಿಟ್ ಎಂಟ್ರಿಲಿ ಗಾಡಿ ಸ್ಲೋ ಇರ್ಬೇಕು. ನಿಧಾನ ಹೋಗ್ತಾ ಇರ್ಬೇಕು. 1 ನಿಮಿಷಕ್ಕೆಲ್ಲ ಗಾಡಿ ಆರಾಮಾಗೆ ಬರುತ್ತೆ. ನಾವು ಮಿರರ್ ನೋಡೋ ಅವಶ್ಯಕತೆ ಇಲ್ಲ. ಮುಂದೆ ಪೋಲೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಗಾಡಿ ಮುಂದ್ಗಡೆ ಪೋಲೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಅದು ಎಷ್ಟು ಸ್ಟ್ರೈಟ್ ಲೈನ್ ಕಾಂಡಕ್ಟ್ ತಕ್ಷಣ ಸ್ವಲ್ಪ ರೇಜ್ ಮಾಡ್ಬೇಕು. ಗಾಡಿನ ಸ್ವಲ್ಪ ರೇಜ್ ಮಾಡ್ಬೇಕು. ಟರ್ನಿಂಗ್ ಪಾಯಿಂಟ್ ಅಲ್ಲೆಲ್ಲ ಗಾಡಿ ಸ್ಲೋನೇ ಇರ್ಬೇಕು. ಮುಂದೆ ಪೋಲೆ ನೋಡ್ತಾ ಇರ್ಬೇಕು. ಬೇಕು ಅಂದ್ರೆ 1 ಕ್ಷಣ ಮಿರರ್ ನೋಡ್ಬೇಕು. 1 ಕ್ಷಣ ಮಾತ್ರ ನೋಡ್ಬೇಕಷ್ಟೇ. ಬೇಕು ಅಂದ್ರೆ ಸ್ಟ್ರೈಟ್ ಲೈನ್ ಬಂದಾಗ ಸ್ವಲ್ಪ ಜಾಸ್ತಿ ರೇಜ್ ಮಾಡ್ಬೇಕು. ಮತ್ತೆ ಟರ್ನಿಂಗ್ ಆಗ್ಬೇಕಾದ್ರೆ ಸ್ವಲ್ಪ ಸ್ಲೋ ಇರ್ಬೇಕು ಗಾಡಿ. ಟರ್ನಿಂಗ್ ಅಲ್ಲಿ ಎಕ್ಸಿಟ್ ಅಲ್ಲಿ ಸ್ವಲ್ಪ ಸ್ಲೋ ಇರ್ಬೇಕು. ನಿಧಾನ ಗಾಡಿ ಕಂಟ್ರೋಲ್ ತಗೊಂಡು ಸೀದಾ ಮಾಡಿ ಎಕ್ಸಿಟ್ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು. 40 ಸೆಕೆಂಡ್ಗೆಲ್ಲ ಗಾಡಿ ಹೊರಗಡೆ ಬರ್ತದೆ. ಸೊ ಇದು ಹುಮ್ನಾಬಾದ್ ಟ್ರ್ಯಾಕ್ ಸರ್. ಇದು 8 ಟ್ರ್ಯಾಕ್. ಹಾಸನ ತಗೊಂಡಿರೋರಿಗೆ ಮಾತ್ರ ಇದು 8 ಕೊಡ್ತಾ ಇರ್ತೀವಿ ಸರ್ ಟ್ರ್ಯಾಕ್. ಪಾಪ ಎಕ್ಸಿಟ್ ಎಂಟ್ರಿ ಸ್ಲೋ ಇರ್ಬೇಕು ಗಾಡಿ. ಎಕ್ಸಿಟ್ ಎಂಟ್ರಿಲಿ ಸ್ಲೋ ಇರ್ಬೇಕು ಗಾಡಿ. ಮುಂದೆ ಪೋಲೆ ನೋಡ್ತಾ ಇರ್ಬೇಕು. ಮಿರರ್ ನೋಡೋ ಅವಶ್ಯಕತೆ ಇಲ್ಲ. ಮಿರರ್ 1 ಕ್ಷಣ ನೋಡಿ ಬಿಡ್ಬೇಕು. ಮತ್ತೆ ಪೋಲರ್ಗೆಲ್ಲ ಹೋಗ್ತಾ ಇರ್ಬೇಕು. ಸರ್ ಎಕ್ಸಿಟ್ ಬಂದು ಈ ಕಡೆ. ಇದು ಎಕ್ಸಿಟ್ ಬಂದು ಆಪೋಸಿಟ್ ಸರ್. ಹುಮ್ನಾಬಾದ್ ಆಪೋಸಿಟ್ ಎಕ್ಸಿಟ್. ಇದು ಟರ್ನಿಂಗು ಸ್ಲೋ ಇರ್ಬೇಕು ಸರ್. ಗಾಡಿ ಟರ್ನಿಂಗ್ ಅಲ್ಲೆಲ್ಲ ಸ್ಲೋ ಇರ್ಬೇಕು.
ಸ್ಟ್ರೈಟ್ ಲೈನ್ ಎಲ್ಲಿ ಇರ್ತಾವ ಸ್ಟ್ರೈಟ್ ಲೈನ್ ಕಾಣಿಸುತ್ತೆ ಅಲ್ಲಿ ಬೇಕು ಅಂದ್ರೆ ಸ್ಪೀಡ್ ಮಾಡ್ಕೊಳ್ಬೇಕು ಸ್ವಲ್ಪ ಗಾಡಿನ. ಬೇಕು ಅಂದ್ರೆ ಸ್ಪೀಡ್ ಮಿನಿಮಮ್ ಅಂದ್ರೆ 40 ಸೆಕೆಂಡ್ಗೆಲ್ಲ ಗಾಡಿ ಆಚೆ ಬರುತ್ತೆ. ಟರ್ನಿಂಗ್ ಪಾಯಿಂಟ್ ಅಲ್ಲೆಲ್ಲ ಗಾಡಿ ಸ್ಲೋ ಇರಬೇಕು. ಎಕ್ಸಿಟ್ ಹೋಗ್ಬೇಕಾದ್ರೆ ಗಾಡಿ ಸ್ಲೋ ಇರಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಒಂದ್ ಕ್ಷಣ ಮಿರರ್ ನೋಡ್ಬೇಕು, ಹಿಂದೆ ನೋಡಿ ಗಾಡಿ ಎಕ್ಸಿಟ್ ಅಲ್ಲಿ ಸ್ಲೋ ಇರ್ಬೇಕು. ಗಾಡಿ 40 ಸೆಕೆಂಡ್ಗೆಲ್ಲ ಗಾಡಿ ಆಚೆ ಹೋಗುತ್ತೆ ಸರ್. ಇದು ಆರಾಮಾಗಿ ಹೊಡಿತೀನಿ ಅಂದ್ರೆ